26ನೇ ಅಧ್ಯಾಯಕ್ಕೆ ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವು ಸಂಗತಿಗಳನ್ನು ನಾನು ನಿಮಗೆ ಮಾತಾಡ್ತೇನೆ. ಅಂದರೆ ವಾಕ್ಯದ ಕುರಿತಾಗಿ ದೇವರ ಮಕ್ಕಳ ಜೀವಿತದಲ್ಲಿ ಹೋರಾಟಗಳು ತಪ್ಪಿದ್ದಲ್ಲ. ಹಲ್ಲೆಲೂಯಾ. ದೇವರ ಮಕ್ಕಳ ಜೀವಿತದಲ್ಲಿ ಹೋರಾಟವು ಅದು ತಪ್ಪಿದ್ದಲ್ಲ. ಅದಕ್ಕೆ ನಾವು ಭಯಪಡುವಂತ ಅವಶ್ಯಕತೆ ಕೂಡ ಇಲ್ಲ. ಸತ್ಯವೇದ ಹೇಳುತ್ತದೆ, ದೇವರ ಮಕ್ಕಳನ್ನ ಸಮಸ್ಯೆಗಳು ಹಿಂಬಾಲಿಸುತ್ತಲೇ ಇರುತ್ತವೆ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ದೇವರ ಮಕ್ಕಳನ್ನ ಕರ್ತನ ಮೇಲೆ ಭರವಸೆ ಇಟ್ಟವರ ಶುಭ ಕೃಪೆಗಳು ಕೂಡ ಹಿಂಬಾಲಿಸಲ್ಪಡುತ್ತದೆ. ಹಾಗಾದ್ರೆ ಈಗ ಸಕ್ಕರೆ ಇರೋ ಕಡಿಮೆಗೆ ಇರುವೆಗೆ ಬರ್ತದಂತ. ಸಕ್ಕರೆ ಎಲ್ಲಿ ಹೆಚ್ಚಾಗಿರ್ತದೋ ಅಲ್ಲಿಗೆ ಇರುವೆಗಳು ಗುಂಪು ಗುಂಪಾಗಿ ಬರ್ತವಂತ. ಸಕ್ಕರೆ ಇಲ್ಲದ ಸ್ಥಳಕ್ಕೆ ಇರುವೆಗಳು ಹೋಗೋದಿಲ್ಲ. ಹಾಗೆ ಯಾರ ಜೀವಿತದಲ್ಲಿ ಶುಭ ಕೃಪೆಗಳನ್ನ ತುಂಬಿಸಲ್ಪಟ್ಟಿದ್ದಾನೋ ದೇವರು, ಯಾರ ಮೇಲೆ ಆತ್ಮೀಯ ವರಗಳನ್ನ ದೇವರು ಇಟ್ಟಿದ್ದಾನೋ, ಯಾರಿಗೆ ವಾಕ್ಯದ ದರ್ಶನಗಳಾಗಿರ್ಬೋದು, ದೇವರ ಹೃದಯದ ಬಡಿತವನ್ನು ಅರಿತುಕೊಂಡಿದ್ದಾರೋ, ಅಂದ್ರೆ ದೈವಿಕತ್ವ ಎಲ್ಲಿ ತುಂಬಲ್ಪಟ್ಟಿದೆಯೋ ಅಲ್ಲಿಗೆ ಸೈತಾನನು ಹೆಚ್ಚಾಗಿ ಹಿಂಬಾಲಿಸುವನಾಗಿದ್ದಾನೆ. ಕಾರಣ ದೈವಿಕತ್ವಗಳನ್ನು ಹೇಗಾದರೂ ಮಾಡಿ ನಾನು ನಿಲ್ಲಿಸಬೇಕು. ದೇವರ ದರ್ಶನಕ್ಕೆ ನಾನು ಏನಾದರೂ ತಡೆಯಾಗಿ ಅದನ್ನು ನಿಲ್ಲಿಸಬೇಕು. ದೇವರ ಉದ್ದೇಶಗಳು ಈ ಮನುಷ್ಯನ ಜೀವಿತದಲ್ಲಿ ಆಗಬಾರದು ಎಂಬುದಾಗಿ ಸೈತಾನನು ದೇವರ ಆರಿಸಲ್ಪಟ್ಟ ಮಕ್ಕಳ ಸುತ್ತಲೂ ಆತನು ಸುತ್ತುವವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳ್ತೇನೆ, ಶುಭ ಕೃಪೆಗಳು ಬಂದಾಗ ಬಹಳ ಜಾಗೃತಿಯಾಗಿರಬೇಕು. ಪಕ್ಕದಲ್ಲಿದ್ದವರಿಗೆ ಕೈ ಕೊಟ್ಟು ಹೇಳಿದ್ರೆ, ಶುಭ ಕೃಪೆಗಳು ನಮ್ಮನ್ನು ಹಿಂಬಾಲಿಸುವಾಗ ಜಾಗೃತಿಯಾಗಿರಬೇಕು. ಹಣ ಇಲ್ಲದಿದ್ದಾಗ ಯಾವ ನೆಂಟರು ಬರಲ್ಲ. ಹಣ ಇಲ್ಲದಿದ್ದಾಗ ಯಾವ ನೆಂಟರು ಕೂಡ ಬರಲ್ಲ. ಅದೇ ಯಾವ್ದಾದ್ರೂ ಹಣ ನಿಮ್ಮ ಹತ್ರ ಒಂದು 5 ಲಕ್ಷನೋ 10 ಲಕ್ಷನೋ ಬಂತಂದ್ರೆ ಬಹಳ ದಿನದಿಂದ ಫೋನ್ ಮಾಡಿದವರು ಕೂಡ ಫೋನ್ ಮಾಡ್ತಾರೆ. ಹೇಗಿದ್ದೀರಿ, ಆರಾಮಾಗಿದ್ದೀರಾ, ಹೆಂಗೆ, ಮತ್ತೆ ಹೆಂಗೆ, ಏನಾಯ್ತು, ಎಲ್ಲ ಹೆಂಗ್ ನಡೀತಾ ಇದೆ ಅಂತ ಹೇಳಿ ಒಂದು ಅರ್ಧ ಗಂಟೆ ಮಾತಾಡಿ ಆಮೇಲೆ ಅವರ ಪ್ರಾಬ್ಲಮ್ಸ್ ಅನ್ನ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಕಾರಣ ಏನು? ನಿಮ್ಮ ಮನಸ್ಸನ್ನ ಮೃದುಗೊಳಿಸಿ ನಿಮ್ಮ ಮನಸ್ಸಿಗೆ ಅವರ ಚಿಂತೆಯನ್ನು ಹಾಕಿ ನಿಮ್ಮಿಂದ ಏನಾದ್ರೂ ಸಹಾಯವನ್ನ ಪಡೆದುಕೊಳ್ಳಬೇಕಾಗಿ. ಹಲ್ಲೆಲೂಯಾ. ಎಷ್ಟೋ ದಿವಸಗಳಿಂದ ಅವ್ರಿಗೆ ಕಷ್ಟ ಇದೆ, ಆದ್ರೆ ನಿಮಗೆ ಕರೆ ಮಾಡಲಿಲ್ಲ. ನಿಮ್ಮ ಹತ್ರ ಯಾವಾಗ ತುಂಬಲ್ಪಡ್ತದೋ ಆವಾಗ ಮಾತ್ರ ನಿಮಗೆ ಕರೆಗಳು ಬರ್ತವೆ. ಹಾಗೆ ಆತ್ಮೀಯ ಜೀವಿತದಲ್ಲಿ ನೀನು ಯಾವಾಗ ಹೆಜ್ಜೆ ಇಡ್ತಿ, ಯಾವಾಗ ಬೆಳೀತಾ ಇರ್ತಿ, ಯಾವಾಗ ಪ್ರಾರ್ಥನೆ ಒಂದು ಮಟ್ಟಕ್ಕೆ ನೀನು ಬರ್ತಿ, ಯಾವಾಗ ದೇವರ ದರ್ಶನ ಅರಿತುಕೊಂಡು ಏನಾದ್ರೂ ದೇವರಿಗೆ ಮಾಡಬೇಕಂತೀಯೋ ಆವಾಗಲೇ ಸೈತಾನನು ಅಲ್ಲಿಗೆ ಬರುವವನಾಗಿದ್ದಾನೆ. ಹಲ್ಲೆಲೂಯಾ. ಅದನ್ನ ತಡೆಯುವುದಕ್ಕೆ ಆತನ ಯೋಜನೆ ಹಾಕೊಳ್ತಾನೆ. ಹೇಗಾದ್ರೂ ಮಾಡಿ ಈತನನ್ನ ಅಥವಾ ಈಕೆಯನ್ನ ಆ ದರ್ಶನದಿಂದ ಬೀಳಿಸಬೇಕೆಂಬುದಾಗಿ ಹೋರಾಟ ಮಾಡ್ತಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಹಾಗೆ ಆದಿಕಾಂಡ ಪುಸ್ತಕದಲ್ಲಿ ನಾವು ಗಮನಿಸುವಾಗ 26ನೇ ಅಧ್ಯಾಯ 12ನೇ ವಚನಕ್ಕೆ ನಾವು ಬರುವುದಾದ್ರೆ ಇಸಾಕನ ಜೀವಿತವನ್ನು ನಾವು ಗಮನಿಸುತ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಇಸಾಕನ ಜೀವಿತ ನಾವು ನೋಡುವಾಗ ಇಸಾಕನ ಅಬ್ರಾಮನ ಮಗನು. ಅಬ್ರಾಮನಿಗೆ ದೇವರು ವಾಗ್ದಾನ ಮಾಡಲ್ಪಟ್ಟನು. ಏನಂತ? ಭೂಮಿಯಲ್ಲಿ ನಿನ್ನನ್ನ ಅಸಂಖ್ಯವಾದ ರೀತಿಯಲ್ಲಿ ನಾನು ಆಶೀರ್ವದಿಸಲ್ಪಡ್ತೇನೆ, ನಿನ್ನ ಜನಾಂಗವು ಮರಣ ಉಸುಬಿನ ಹಾಗೆ ಸಮುದ್ರದ ನಕ್ಷತ್ರಗಳಂತೆ ನಾನು ಏನ್ ಮಾಡ್ತೇನೆ, ಗ್ರೌತ್ ಮಾಡ್ತೇನೆ, ಅಭಿವೃದ್ಧಿ ಮಾಡ್ತೇನೆ ಎಂಬುದಾಗಿ. ಅಂದ್ರೆ ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ನಾನು ಮಾಡ್ತೇನೆ. ಅಬ್ರಾಮನಿಗೆ ದೇವರು ಹೇಳ್ತಾನೆ, ನಿನ್ನನ್ನ ಯಾರು ಆಶೀರ್ವದಿಸಲ್ಪಡ್ತಾರೋ ಅವರನ್ನು ನಾನು ಆಶೀರ್ವದಿಸ್ತೇನೆ. ನೀನು ಯಾರನ್ನ ಸಪ್ಪಿಸ್ತೀಯ ಅವರನ್ನು ನಾನು ಸಪ್ಪಿಸ್ತೇನೆ. ಎಷ್ಟು ದೊಡ್ಡ ಆಶೀರ್ವಾದ. ನೀನು ಕಣ್ಣೆತ್ತಿ ನೋಡು, ನೀನು ನೋಡುವ ಎಷ್ಟು ದೂರ ನೋಡ್ಲಿಕ್ಕೆ ಆಗ್ತದೆ ಅಷ್ಟು ದೂರವನ್ನ ನಾನು ಏನ್ ಮಾಡ್ತೇನೆ, ನಿನಗೆ ಸ್ವಾಧೀನವಾಗಿ ನಾನು ಕೊಡ್ತೇನೆ. ಹಲ್ಲೆಲೂಯಾ. ಇಂಥ ದೊಡ್ಡ ಆಶೀರ್ವಾದವನ್ನ ಕೊಟ್ಟಂತ ಅಬ್ರಾಮನಿಗೆ ವಾಗ್ದಾನದಲ್ಲಿ ಜನಿಸಿದ ಮಗನೇ ಇಸಾಕನಾಗಿದ್ದಾನೆ. ಇಸಾಕನಿಗೆ ಕೂಡ ತಂದೆಗಿದ್ದಂತ ಆಶೀರ್ವಾದ ಉಂಟು. ಆಮೇಲೆ ಹೇಳೋಣ. ವಾಗ್ದಾನದಲ್ಲಿ ಜನಿಸಿದಂತ ಇಸಾಕನು ಮಗ ಅಂದ್ರೆ ಅಬ್ರಾಮನ ಮಗ. ಅಬ್ರಾಮನಿಗೆ ಏನ್ ಆಶೀರ್ವಾದ ಇದೆಯೋ ವಾಗ್ದಾನ ಪೂರ್ವಕವಾಗಿ ಜನಿಸಿದ ಇಸಾಕನಿಗೂ ಕೂಡ ಅಬ್ರಾಮನಿಂದ ಆಶೀರ್ವಾದ ಇದೆ. ಹಾಗೆ ಪತ್ರಿಕೆ ಭಾಗದಲ್ಲೂ ಕೂಡ ಹೇಳ್ತದೆ, ನನ್ನ ಕ್ರಿಸ್ತ ಯೇಸುವಿಗಿರುವುದೆಲ್ಲವೂ
ನನಗಿದೆ, ನನಗಿರುವುದೆಲ್ಲವೂ ಕ್ರಿಸ್ತನದು ಎಂಬುದಾಗಿ. ಹಲ್ಲೆಲೂಯಾ. ಹೇಗೆ ಅಬ್ರಾಹ್ಮನಿಗೆ ಸ್ವಂತ ಮಗನಾದ, ವಾಗ್ದಾನದ ಮಗನಾದ ಇಸಾಕನಿಗೆ ಆಶೀರ್ವಾದ ದೊರಕಿತ್ತು, ಇವತ್ತು ನಾನು ನೀವು ಕೂಡ ಹಾಗೆ ವಾಗ್ದಾನಗಳಿಂದ, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಕ್ರಿಸ್ತನನ್ನ ನಂಬಿ ನಾವು ನೀವು ಏನಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ಹಾಗಾದ್ರೆ ನಾನು ಹೇಳ್ತೇನೆ ಧೈರ್ಯವಾಗಿ, ನನಗೂ ನಿಮಗೂ ದೇವರ ಆಶೀರ್ವಾದ ಇದೆ ಪ್ರಿಯರೇ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಇಸಾಕನಿಗೂ ಕೂಡ ಅಭಿವೃದ್ಧಿ ಇತ್ತು. ಇಸಾಕನು ಮಾಡುವ ಎಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತಾ ಇತ್ತು. ಇಸಾಕನು ಏನನ್ನ ಬಿತ್ತಿದ್ರು ಕೂಡ ಅದ್ಭುತವಾಗಿ ಬೆಳೀತಾ ಇದ್ದನು. ಹಲ್ಲೆಲೂಯಾ. ಇಲ್ಲೇನವರು ಗಟ್ಟಿಯಾಗಿ ಹಲ್ಲೆಲೂಯಾ. ಚೆನ್ನಾಗಿ ಗಮನಿಸಬೇಕು. ಅನೇಕ ಸಾರಿ ಈ ವಾಕ್ಯವನ್ನ ಕೇಳಿರಬಹುದು, ಓದಿರಬಹುದು. ದೇವರು ನನ್ನೊಟ್ಟಿಗೆ ಹಾಕಿದಂತ ಆಲೋಚನೆ, ಇಸಾಕನಂತೆ ಸ್ಥಿರವಾಗಿ ನಿಂತುಕೊಳ್ಳ್ರಿ. ಹಲ್ಲೆಲೂಯಾ. 12ನೇ ವಚನ ಓದ್ರಿ ಯಾರಾದ್ರೂ. ಹಲ್ಲೆಲೂಯಾ. ಇಸಾಕನು ಆ ದೇಶದಲ್ಲಿ ಬೀಜವನ್ನ ಬಿತ್ತಿ ಅದೇ ವರ್ಷದಲ್ಲಿ ಏನ್ ಮಾಡಿದನು, 100ರಷ್ಟು ಬೆಳೆಯನ್ನ ಹೊಂದಿದನು ಎಂಬುದಾಗಿ ನಾವು ಗಮನಿಸ್ತೇವೆ. ನಾವು ಪ್ರಾರ್ಥನೆ ಮಾಡುವಾಗ ಯಾವಾಗಲೂ ಹೇಳ್ತೇವೆ 30ರಷ್ಟು, 60ರಷ್ಟು, 100ರಷ್ಟು ಪ್ರತಿಫಲವನ್ನು ಹೊಂದಿಕೊಳ್ಳಲಿ. ಕಾಣಿಕೆಯನ್ನು ಬಿತ್ತುವಾಗ ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಡಿಸ್ಕಷನ್ ಮಾಡ್ತೇವೆ, 30ರಷ್ಟು 60ರಷ್ಟು ಇಲ್ಲ ಸ್ವಾಮಿ, ನಾವು ಬಿತ್ತೋದಾದ್ರೆ ನಮಗೆ ನೀನು 100ರಷ್ಟು ಕೊಡಬೇಕು. ಕೇಳುವಾಗ ನಾನು 30% ಕೇಳಲ್ಲ, 60% ಕೇಳಲ್ಲ. ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡಿದ್ರೆ 100% ಕೊಡಪ್ಪ ಅಂತ ನಾನು ಕೇಳ್ತೇನೆ. ಅದ್ರ ಮೇಲೆ ದೇವ್ರ ಚಿತ್ತ, ಆತರ ಎಷ್ಟು ಬೇಕಾದ್ರೂ ಕೊಡ್ಬೋದು. ಆದ್ರೆ ಬೇಡಿಕೆಯಲ್ಲಿ ನಾನು 30ರಷ್ಟು ಕೊಡು ಅಂತೇಳಿ ಮಿತಿ ಹಾಕಿಕೊಳ್ಳಲ್ಲ. ಹಲ್ಲೆಲೂಯಾ. 10 ಬೀಜ ಬಿತ್ತಿದ್ರೆ ನಮ್ಮ ಪ್ರಾರ್ಥನೆ ಹೇಗಿರ್ಬೇಕು ಅಂತ, 10 ಬೀಜನು ಬೆಳೆದು ತೆನೆ ಕೊಡ್ಬೇಕು ಸ್ವಾಮಿ ಅಂತ. ಹಲ್ಲೆಲೂಯಾ. ಹಾಗೆ ನಾನು 10 ಜನಕ್ಕೆ ಸುವಾರ್ತೆಯನ್ನ ಸಾರಿದ್ರೆ ಒಂದು 3 ಜನ ನಂಬಲಿ, 3 ಕುಟುಂಬ ಶುದ್ಧ ಆಗ್ಲಿ, 3 ಕುಟುಂಬ ಅಭಿವೃದ್ಧಿ ಆಗ್ಲಿ, ಇನ್ಮಿಕ್ಕಿನ ಬೇಡ ಅನ್ನೋ ರೀತಿಯಲ್ಲಿ ಇಲ್ಲ. ಒಂದು ಮನೆಗೆ ಹೋಗಿ ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಬಯಕೆ ಆ ಮನೆಯಲ್ಲಿ ಇರೋರೆಲ್ಲ ರಕ್ಷಣೆ ಹೋಗಿಕೊಳ್ಬೇಕು, ಅವ್ರ ಮನೆಯಲ್ಲಿ ಇರೋರೆಲ್ಲ ದೀಕ್ಷಾಸ್ಥಾನವನ್ನ ತೆಗೆದುಕೊಳ್ಳಬೇಕು. ಯಾಕೆ? ನಮ್ಮ ಆಲೋಚನೆ ದೇವರ ಆಲೋಚನೆ ಅಂತ ನಾವು ಮಾಡಿಕೊಳ್ಬೇಕು. ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಹೇಳ್ತದೆ ಏನಂತ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು, ಎಲ್ಲರ ಮೇಲೆ ಪ್ರೀತಿ ಇಟ್ಟು ಕಳಿಸಿದ್ರು. ಯಾರೆಲ್ಲ ನಂಬಿದ್ರು ಅವರೆಲ್ಲ ಒಂದು 10 ಜನ ರಕ್ಷಣೆ ಹೊಂದಲಿ ಅಂತ ಹೇಳ್ತದ ವಾಕ್ಯ. ನಂಬಿದವರಲ್ಲಿ ಒಂದು 30 ಜನ, ಒಂದು 200 ಜನ, ಒಂದು 300 ಜನ ಅಂತದ. ನಂಬಿದವರೆಲ್ಲರೂ ನಿತ್ಯ ಜೀವ ಪಡ್ಕೊಳ್ಬೇಕು. ಅಂದಮೇಲೆ ನಮ್ಮ ಆಲೋಚನೆ ಹೇಗಿರ್ಬೇಕು ಅಂತ, ನಾನ್ ನನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತೀನಿ, ಎಲ್ಲರೂ ರಕ್ಷಣೆ ಹೋಗ್ಕೊಳ್ಳಿ. ನನ್ನ ಏರಿಗಾಗಿ ನಾನು ಸ್ತೋತ್ರ ಮಾಡ್ತದನ್ ಸ್ವಾಮಿ, ಅವ್ರ ಹೆಸರುಗಳನ್ನ ತೆಗೆದುಕೊಂಡು ನಾನು ಉಚ್ಚಾರಣೆ ಮಾಡ್ತದೆ ನನ್ನ ದೇವ್ರೆ, ಅವ್ರೆಲ್ಲರೂ ರಕ್ಷಣೆ ಹೋಗ್ಕೊಳ್ಳಿ. ಹೆಂಗೋ ಜಪ ಮಾಡ್ತಾನೆ, ಒಬ್ರಾದ್ರೂ ಇಬ್ರಾದ್ರೂ ಬರಲಿ. ಹಲ್ಲೆಲೂಯಾ. ಇದೆಲ್ಲ ಪ್ರಿಯರೇ, ಇಸಾಕನು ಅಲ್ಲಿ ಏನ್ ಮಾಡಿದ್ರಂತ, ಒಂದು ಬೀಜವನ್ನ ಬಿತ್ತು 100ರಷ್ಟು ಫಲವನ್ನ ಆತನು ಕಂಡಿದ್ದಾನೆ. ಹಾಗಾದ್ರೆ ಇಸಾಕನಿಗೆ ದೇವರು ಎಷ್ಟು ಬ್ಲೆಸ್ಸಿಂಗ್ ಮಾಡಿದಾನಂತ ಯೋಚನೆ ಮಾಡ್ರಿ. ಆತನ ಬಿತ್ತಿದ ಬೀಜಗಳೆಲ್ಲವೂ 100ರಷ್ಟು ಬೆಳೆಯನ್ನ ತಂದು ಕೊಟ್ಟಿದೆ. ಅದೇ ಒಂದೇ ವರ್ಷದಲ್ಲಿ, ಯಾವ ವರ್ಷದಲ್ಲಿ ಆತನ ಬಿತ್ತನೆ ಬಿತ್ತಿದಾನೋ ಅದೇ ವರ್ಷದಲ್ಲಿ 100ರಷ್ಟು ಪ್ರತಿಫಲವನ್ನ ಆತನು ಹೊಂದಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಬಿತ್ತುವಂತ ಬೀಜಗಳು ಹೇಗೆ ಪ್ರತಿಫಲ ಬರ್ತಾ ಇದೆ, ನಾವು ಸಾರುವ ಸುವಾರ್ತೆಗಳು ಹೇಗೆ ಪ್ರತಿಫಲ ಸಿಗ್ತಾ ಇದೆ, ನಾವು ಮಾಡುವಂತ ಒಳ್ಳೆತನಗಳು ಹೇಗೆ ಪ್ರತಿಫಲ ಸಿಗ್ತಾ ಇದೆ, ನಾವು ಜನರಿಗೆ ತೋರಿಸುವಂತ ಪ್ರೀತಿ ಹೇಗೆ ನಮ್ಗೆ ಬೆಳೆಯಾಗಿ ಸಿಗ್ತಾ ಇದೆ. ನಾನು ಹೇಳ್ತಾನೆ, ಬೀಜ ಬಿತ್ತುವಾಗ ಪರಿಪೂರ್ಣವಾದ ಬೀಜವನ್ನ ಬಿತ್ತಬೇಕು. ಹಲ್ಲೆಲೂಯಾ. ಬೆಳೆಗೆ ಯೋಗ್ಯವಾದಂತ ಬಿತ್ತನೆ ಬೀಜವನ್ನ ಬಿತ್ತಿದ್ರೆ ಅದು ಏನಾಗ್ತದೆ, ಅದು ಒಳ್ಳೆಯ ಫಲವನ್ನ ಕೊಡುವಂತದಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಓಕೆ, ಮುಂದೆ ಹೋಗುವಾಗಂಗೆ ಯೆಹೋವನು ನೋಡ್ರಿ, ಯಾರು ಇಸಾಕನನ್ನ ಅಭಿವೃದ್ಧಿ ಪಡಿಸಿದ್ರು? ಯೆಹೋವನು ಇಸಾಕನನ್ನ ಅಭಿವೃದ್ಧಿ ಪಡಿಸಿದ್ರು. ಬೀಜ ಬಿತ್ತಿದವರು ಯಾರು? ಇಸಾಕನು. ವ್ಯವಸಾಯ ಮಾಡಿದ್ಯಾರು? ಇಸಾಕನು. ಅದಕ್ಕೆ ಶ್ರಮ ಪಟ್ಟಿದ್ಯಾರು? ಇಸಾಕನು. ಆದ್ರೆ ಸತ್ಯವೇದ ಹೇಳ್ತದೆ, ಅವನನ್ನ ಅಭಿವೃದ್ಧಿ ಪಡಿಸಿದವನು ಯೆಹೋವನು ಎಂಬುದಾಗಿ. ಬೀಜ ನೀನೇ ಬಿತ್ತಬಹುದು, ನೀರಾಕದ್ ನೀನೆ, ಗೊಬ್ಬರ ಹಾಕದ್ ನೀನೆ, ಆದ್ರೆ ಆ ಗಿಡವನ್ನ ಬೆಳೆಸಿ ಫಲ ಕೊಡುವ ಆತನ ದೇವರಾಗಿದ್ದಾರೆ. ಇವತ್ತು ಅನೇಕರು ಹೇಗೆ ಚಿಂತೆ ಮಾಡ್ತಾರಂದ್ರೆ, ನನಗೆ ಬಲ ಇದೆ ಬಿಡು, ನನಗೆ ಜ್ಞಾನ ಇದೆ ಬಿಡು, ನನಗೆ ವ್ಯವಸಾಯದ ಜ್ಞಾನ ಇದೆ, ನಾನು ಹೆಚ್ಚಾಗಿ ಬೆಳೆದು ಬಿಡ್ತೇನೆ, ನನಗೆ ಬಿಸ್ನೆಸ್ ನಾಲೆಡ್ಜ್ ಇದೆ, ನಾನು ಯಾವ ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಆಗ್ಬಿಡ್ತೇನೆ, ನನಗೆ ಓದಕ್ ಬರ್ತದೆ ಬಿಡು, ನಾನು ಓದಿಲ್ಲ ಅಂದ್ರೂ ಕೂಡ ನಾನು ಎಕ್ಸಾಮ್ ಅಲ್ಲಿ 100ಕ್ಕೆ 100 ಬಂದ್ಬಿಡ್ತೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಸ್ಕೂಲಲ್ಲೇ ಚೆನ್ನಾಗಿ ಕೇಳಿಸ್ಕೊಬಿಟ್ಟಿನಿ ಸರ್, ನಾನು ಮನೇಲಿ ಹೋಮ್ವರ್ಕ್ ಮಾಡಲ್ಲ, ಅಲ್ಲಿ ಕೇಳಿದ್ರ ಮೇಲೆ ಬರ್ದ್ಬಿಡ್ತಾರೆ. ಅಂದ್ರೆ
ಎಲ್ಲಿಯವರೆಗೆ ನಮ್ಮ ಸ್ವಾಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ತೇವೋ ಒಂದಲ್ಲ ಒಂದು ದಿನ ನಾವು 30ರಷ್ಟು ಫಲವನ್ನು ಕಾಣದೆ ನಾವು ಫೇಲ್ ಆಗಿರ್ಬೇಕಾಗ್ತದೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ಆತನ ಇಸಾಕನು ಬೀಜವನ್ನ ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಫಲವನ್ನ ಹೊಂದಿದ್ದಾನೆ. ಇದಕ್ಕೆ ಕಾರಣ ಯೆಹೋವನಾಗಿದ್ದಾನೆ ಅಂತ ಹೇಳಿ. ಯಾವ ವ್ಯಕ್ತಿ ದೇವರ ಫಲವನ್ನು ಆಧಾರ ಮಾಡಿಕೊಂಡು, ದೇವರ ಆಶೀರ್ವಾದ ವಾಗ್ದಾನಗಳನ್ನು ಆಧಾರ ಮಾಡಿಕೊಂಡು ಆತನ ಹೆಸರಲ್ಲಿ ಆತನ ಬಿತ್ತಲ್ಪಡ್ತಾನೆ, ಅವನಿಗೆ 100ರಷ್ಟು ಪ್ರತಿಫಲ ಉಂಟು. ಓಕೆ, ಆಮೇಲೆ ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹು ಧನವಂತ ನಾದನೆಂದು. ಗಮನಿಸ್ರಿ, ನಾವ್ ಹೇಗೆ ಅನ್ಕೊಂಡ್ಬಿಟ್ಟಿವಿ, ಕೆಲವರು ಅಂದ್ರೆ ಕೆಲವು ಸಾರಿ ಅನ್ಕೊಳ್ತೇವೆ ದೇವರ ಆಶೀರ್ವಾದ ಅಂದ್ರೆ ಬರೀ ಆತ್ಮೀಯವಾಗಿರೋದು, ಒಳಗೆ ಸಮಾಧಾನದಲ್ಲಿರೋದು, ಅಥವಾ ಒಳಗೆ ನಮ್ಮ ಫೀಲಿಂಗ್ ಅಲ್ಲಿ ಮಾತ್ರ ನಾವು ಶ್ರೀಮಂತರು ಅಂದುಕೊಳ್ಳೋದು. ವಾಕ್ಯ ಹೇಳ್ತದಲ್ಲ, ನೀವು ಲೋಕದವರ ಪಾಲಿಗೆ ಬಡವರಾಗಿದ್ರು ನೀವು ಶ್ರೀಮಂತರಾಗಿದ್ದೀರಿ, ವಾಕ್ಯನೇ ಹೇಳ್ತದ. ಅದು ನೋಡಿ ಏನ್ ಮಾಡ್ತೀವಿ, ಇರ್ಲಿ ಬಿಡಪ್ಪ, ಪಾಲಿಗೆ ನಾವು ಬಡವರಂತೆ ಕಂಡ್ರು ನಾವು ಆತ್ಮದಲ್ಲಿ ಶ್ರೀಮಂತರೇ, ವಾಕ್ಯದಲ್ಲಿ ಶ್ರೀಮಂತರೇ ನಿಜ. ಆದ್ರೆ ದೇವ್ರ ಅಷ್ಟಕ್ಕೆ ಹೇಳೋಣ, ನೀನು ವಾಕ್ಯ ಮಾತ್ರ ಹೃದಯದಲ್ಲಿ ತುಂಬಿರ್ಬೇಕು, ನೀನು ಯಾವಾಗ ಬಡತನದಾಗಿರ್ಬೇಕಂತ ದೇವ್ರ ಕರ್ದಾನ ಇಲ್ಲ. ಹಾಗಾಗಿದ್ರೆ ಇಸಾಕನ ಬಡತನದಲ್ಲಿ ಇರ್ಬೇಕಿತ್ತು. ಇಸಾಕನ ವಾಕ್ಯಗಳನ್ನ ನಾವು ನೋಡುವಾಗ ಆದಿಕಾಂಡ ಪುಸ್ತಕದಲ್ಲಿ ಆತನ ಬಿತ್ತಿದ್ದಕ್ಕೆ 100ರಷ್ಟು ಫಲ ಬರ್ತಾ ಇದೆ. ದೇವರು ಆತನನ್ನು ಅಭಿವೃದ್ಧಿ ಪಡಿಸ್ತಾರೆ. ಹೇಗೆ? ವರ್ಷಕ್ಕೊಮ್ಮೆನ ದಿನೇ ದಿನೇ ಆತ ಏನ್ ಮಾಡ್ತಾನೆ, ಐಶ್ವರ್ಯದಲ್ಲಿ ರುಚುತ್ತಾ ಬಂದನ್ರೆ. ಹಲ್ಲೆಲೂಯಾ. ದೇವರ ದಯೆ ನನ್ನ ಮೇಲಿದೆ ಅಂದ್ರೆ, ದೇವರ ಕೃಪೆಯನ್ನ ನಾನು ಆವರಿಸಲ್ಪಟ್ಟಿದ್ದೇನೆಂದ್ರೆ, ದೇವರ ವಾಗ್ದಾನದಲ್ಲಿ ನಾನು ಜೀವಿಸುವುದಾದ್ರೆ ಒಂದೊಂದು ದಿನದಲ್ಲಿಯೂ ಕೂಡ ನಾವು ಐಶ್ವರ್ಯವಂತರಾಗಿ ಬದಲಾಗಬೇಕು, ಸಮಾಧಾನವಂತರಾಗಿ ಬದಲಾಗಬೇಕು. ನೀತಿವಂತಿಕೆಯಲ್ಲಿ ನಮಗೆ ರೈಟ್ನೆಸಸ್ ಅಲ್ಲಿ ಏನ್ ಮಾಡಬೇಕು, ಇನ್ನ ಬೆಳ್ಳಗೆ ನಾವು ಕಾಣುವಂತೆ ಆಗಬೇಕಾಗಿದೆ. ಅದಕ್ಕೆ ವಚನ ಹೇಳ್ತದೆ, ಇಸಾಕನು ಐಶ್ವರ್ಯದಲ್ಲಿ ದಿನೇ ದಿನೇ ಆತನು ಏನಾದನು ಹೆಚ್ಚಿದ್ರಿಂದ ಬಹು ಧನವಂತನಾದ. ಹಲ್ಲೆಲೂಯಾ. ಆಮೇಲೆ ಹೇಳ್ಬೋದು ಈ ಪದಕ್ಕೆ, ಇಸಾಕನ ಏನಾಗ್ತದೆ, ದಿನ ದಿನ ಐಶ್ವರ್ಯವಂತನಾಗ್ತಾ ಇದ್ದಾನೆ. ಇಂಥ ಒಂದು ಆಶೀರ್ವಾದವನ್ನ ಕೊಟ್ಟ ದೇವರು ನಮ್ಮ ಒಳಗಡೆ ಅದಾನ. ಹಾಗಾದ್ರೆ ಇವತ್ತು ನಾವೆಷ್ಟು ಮಟ್ಟಿಗೆ ಬೆಳಿಬೇಕು? ಯಾವತ್ತು ನಮ್ಮ ಮನಸ್ಸನ್ನ ಲಿಮಿಟೇಷನ್ ಹಾಕೊಳ್ಬಾರ್ದು, ಮಿತಿ ಹಾಕೊಳ್ಬಾರ್ದು. ನನಗೆ ಒಂದು 50,000 ರೂಪಾಯಿ ಬಿಟ್ರೆ ನಾನು ಸುಖವಾಗಿ ಬದುಕ್ಬಿಡ್ತೇನಪ್ಪ, ನನಗೆ ಯಾವ್ದೋ ಒಂದು 5,000 ರೂಪಾಯಿ ಕೆಲಸ ಸಿಕ್ಬಿಟ್ರೆ ಸಾಕು ಸ್ವಾಮಿ, ಅಥವಾ ನಮ್ಮ ಹತ್ರ 80 ಚೇರ್ ಇದೆ, 80 ಜನ ಬಂದ್ಬಿಟ್ರೆ ಚರ್ಚೋ ಸುಖ ಸಾಕಪ್ಪ, ಈ ರೀತಿಯಾಗಿ ಯೋಚನೆ ಮಾಡ್ಬಿಡು. ದೇವ್ರೆ, ಈ ಸಂಪೂರ್ಣವಾದ ಆಶೀರ್ವಾದ ನನಗೆ ಬೇಕು, ಇನ್ನು ಪರಿಪೂರ್ಣವಾದ ವಾಗ್ದಾನಗಳು ನನ್ನ ಜೀವಿತದಲ್ಲಿ ನೆರವೇರ್ಬೇಕು. ಅದು 100 ಜನ ಆದರೂ, 1000 ಜನ ಆದರೂ, 10 ಲಕ್ಷ ಜನ ಬರ್ತಾರೋ ಗೊತ್ತಿಲ್ಲ, ಆದ್ರೆ ನಿನ್ನ ಆಶೀರ್ವಾದ ಪರಿಪೂರ್ಣವಾಗಿ ನನ್ನಲ್ಲಿ ನೆರವೇರಬೇಕು. ಕಾರಣ ನಾವು ವಾಗ್ದಾನದಿಂದ ಕರೆಯಲ್ಪಟ್ಟವರಾಗಿದ್ದೇವೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಮುಂದೆ ಹೋಗೋಣ. ಹೀಗೆ ಆತನ ಐಶ್ವರ್ಯವಂತನಾದನು, ಬಹಳ ಸಂತೋಷ. ಐಶ್ವರ್ಯವಂತನಾದನು ಅನ್ನೋದು ಆಮೇಲೆ ಹೇಳೋಣ. ಓಕೆ, ಈಗ ಆತನ ಧನವಂತನಾಗಿದ್ದಾನೆ, ಬೆಳೆ ಹೆಚ್ಚಾಗಿ ಬೆಳೀತಾ ಇದೆ. ನೋಡುವಾಗ ಎಲ್ಲರಿಗಿಂತ ಈತನ ಶ್ರೀಮಂತ. ಹಾಗಾದ್ರೆ ಶ್ರೀಮಂತನಿಗೆ ಸಮಸ್ಯೆ ಬರ್ತದೆ ಇಲ್ಲ? ಹೋಗ್ರಿ ಬಂದು. ಅವನಿಗೆ ದನ ಕುರಿಗಳ ಸಂಪತ್ತು, ಅನೇಕ ಸೇವಕ ಜನವು ಇದ್ದವು. ಇದನ್ನ ನೋಡಿ ಫಿಲಿಷ್ಟಿಯರು ಹೊಟ್ಟೆ ಕಿಚ್ಚುಪಟ್ಟರು. ಹಲ್ಲೆಲೂಯಾ. ಯಾವಾಗ ಇಸಾಕನು ದೇವರಿಂದ ಆಶೀರ್ವದಿಸಲ್ಪಟ್ಟನೋ, ಯಾವಾಗ ದೇವರಿಂದ ಆತನು ಐಶ್ವರ್ಯವಂತನಾಗಿ ಬದಲಾದನು, ಯಾವಾಗ ಇಸಾಕನು ದಿನೇ ದಿನೇ ಆತನ ಐಶ್ವರ್ಯವಂತನಾಗ್ತಾ ಇದ್ದನೋ, ಫಿಲಿಷ್ಟಿಯರ ದೃಷ್ಟಿ ಇಸಾಕನ ಮೇಲೆ ಬೀಳ್ತಾ ಇದೆ. ಈ ತರ ಶ್ರೀಮಂತಿಕೆಯನ್ನು ಅವರು ಸಹಿಸಿಕೊಳ್ತಾ ಇಲ್ಲ. ಇವತ್ತು ಗಮನಿಸ್ರಿ, ನಿನ್ನ ಮನೆಯಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಸಮಾಧಾನ ಆಗ್ಲಿಕ್ಕೆ ಪ್ರಾರಂಭ ಆದ್ರೆ, ನಿನ್ನ ಮನೆಯಲ್ಲಿ ಸಮಾಧಾನ ದಿನಕ್ಕೆ ಹೆಚ್ಚಾಗ್ತಾ ಇರುವುದಾದ್ರೆ, ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ 10 ನಿಮಿಷ ಮಾಡ್ತಾ ಇದೆ, 20 ನಿಮಿಷ ಮಾಡ್ತೀಯಾ, ಅರ್ಧ ಗಂಟೆ ಮಾಡ್ತೀಯಾ, ಹೀಗೆ ಹೆಚ್ಚಾಗುವಾಗ ಮನೆಯಲ್ಲಿ ಆ ವರ್ಷಗಳಿಂದ ಹೆಚ್ಚಾಗಿ ಬೈತಾ ಇದೆ, ದಿನಕ್ಕೆ ಒಂದು 10 ಪದಗಳನ್ನ ಕೆಟ್ಟ ಭಾಷೆ ಬಿಡ್ತಾ ಇದೆಯಾ, ಎಲ್ಲರಿಗೂ ಗೌರವಯುತವಾಗಿ ಮಾತನಾಡ್ತಾ ಇದೆಯಾ ಅಂದ್ರೆ ಸೈತಾನನ ದೃಷ್ಟಿ ನಿನ್ನ ಮೇಲೆ ಬೀಳುವಂತಾಗಿದೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಯಾವಾಗ ಯೋಬನನ್ನ ದೇವರು ಮೆಚ್ಚಿಕೊಂಡು ಆವಾಗ ಸೈತಾನ ಬಂದನಲ್ಲಿ ಅಲ್ಲ, ದೇವರು ಯೋಬನ್ ನೋಡಿಯಾ, ನನಗೆ ಮೆಚ್ಚುಗೆ ಆದವನು, ಆತನ ಪ್ರಾರ್ಥನೆ ನೋಡಿದ್ಯಾ ಅಂತ ಹೇಳಿ ಹೇಳಿದಾಗ ಸೈತಾನ್ ಕೇಳ್ತಾನೆ, ನಾನು ಒಂದು ಚಾನ್ಸ್ ಹೋಗ್ತೇನೆ, ಅವನ ನಂಬಿಕೆ ಕೆಡಿಸ್ತೇನೆ, ಆತನ ಪರಿಶುದ್ಧತೆಯನ್ನು ಕೆಡಿಸ್ತೇನೆ, ಅವನ ಬಾಯಿಂದ ನಿನ್ನನ್ನ
ನಾನು ಕೆಟ್ಟದಾಗಿ ಮಾತನಾಡಿಸ್ತೇನೆ. ಅಂದ್ರೆ ಯಾವಾಗ ನಾವು ವೈರಾಗ್ಯದಲ್ಲಿ ಬರ್ತೇವೆ, ಯಾವಾಗ ದರ್ಶನದಲ್ಲಿ ನಿಂತ್ಕೊಳ್ತೇವೆ, ಆವಾಗ ಸೈತಾನ ಒಂದು ಅಪ್ಪಣೆಯನ್ನ ತೆಗೆದುಕೊಂಡು ಬರಬಹುದು. ಹಲ್ಲೆಲೂಯಾ. ಸಿಮೋನನಿಗೆ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಸಿಮೋನನೇ ಸೈತಾನ ನಿನ್ನನ್ನ ಗೋಧಿ ಒನದಂತೆ ಒನೆಬೇಕನ್ಕೊಂಡ, ಆದ್ರೆ ಭಯ ಪಡಬೇಡ, ನೀನು ಆತನ ಕೈಯಲ್ಲಿ ಸಿಕ್ಕಿಕೊಂಡು ಸೋತು ಹೋಗದ ಹಾಗೆ ನಾನು ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಪ್ರಾರ್ಥಿಸುವನಾಗಿದ್ದಾನೆ. ಗಮನಿಸ್ರಿ, ಇಸಾಕನಿಗೆ ಫಿಲಿಷ್ಟಿಯರ ದೃಷ್ಟಿ ಬಿದ್ದಿತ್ತು. ಏನ್ ಮಾಡ್ತಾರ ಅವ್ರು? ಹೋದ್ರೆ ಬೇಗ 15ನೇ ವಚನ. ಅವನ ತಂದೆಯಾದ ಅಬ್ರಹಾಮನ ಸೇವಕರು ಅಬ್ರಹಾಮನ ಕಾಲದಲ್ಲೇ ತೋಡಿದ್ದ ಬಾವಿಗಳನ್ನು ಫಿಲಿಷ್ಟಿಯರು ಮಣ್ಣು ಹಾಕಿ ಮುಚ್ಚಿದರು. ಹಲ್ಲೆಲೂಯಾ. ಅಬ್ರಹಾಮನ ಏನ್ ಬಾವಿಗಳನ್ನ ತೋಡಿಸಲ್ಪಟ್ಟಿದ್ರು ಜನರಿಗೆ ಆಗಿ, ನನ್ ಜನ ಯಾವಾಗಲೂ ನೀರು ಕುಡ್ಕೊಳ್ತಾ ಆರಾಮಾಗಿರ್ಬೇಕಪ್ಪ, ಅವ್ರು ಕೊರತೆ ಇರಬಾರ್ದು ಅಂತ ಹೇಳಿ ತೋಡಿಸಿದ್ದನ್ನೆಲ್ಲ ಫಿಲಿಷ್ಟಿಯರು ಏನ್ ಮಾಡಿದ್ರೆ ಮಣ್ಣಾಕಿ ಮುಚ್ಚಾಕ. ಇವತ್ತು ದೇವರು ನಿಮಗಾಗಿ ನನಗಾಗಿ ಅನೇಕ ಆಶೀರ್ವಾದದ ಬಾವಿಗಳನ್ನ, ಆಶೀರ್ವಾದದ ನಿಧಿಗಳನ್ನ, ಆಶೀರ್ವಾದದ ಬಾಗಿಲುಗಳನ್ನ ದೇವರು ತೆರೆದಿಟ್ಟಿದ್ರೆ ಇವತ್ತು ಕುಟುಂಬಗಳಲ್ಲಿ ಇರ್ತಕ್ಕಂಥ ಪಾಪದ ಕೃತ್ಯಗಳಾಗಿರ್ಬೋದು, ಮನುಷ್ಯರೆಲ್ಲ ಸೈತಾನನ ಕ್ರಿಯೆಗಳಾಗಿರ್ಬೋದು, ಅಪನಂಬಿಕೆ ಆಗಿರ್ಬೋದು, ಇವು ಏನ್ ಮಾಡ್ತಾ ಇದಾವೆ ಒಂದೊಂದನ್ನ ಫಿಲಿಷ್ಟಿಯರ ಹಾಗೆ ಅವು ಮುಚ್ಚಿ ಹಾಕಲ್ಪಟ್ಟಿರಬಹುದು. ಪ್ರಿಯರೇ, ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಹಾಗಾದ್ರೆ ಏನ್ ಮಾಡ್ಬೇಕು? ಈಗ ಇಲ್ಲಿ ಇಸಾಕನಿಗೂ ಕೂಡ ಏನಾಗಿದೆ, ತಂದೆಯ ತೋಡಿಸಲ್ಪಟ್ಟಂತ ಎಲ್ಲ ಬಾವಿ ಮುಚ್ಚಲ್ಪಟ್ಟಿತ್ತು. ಫಿಲಿಷ್ಟಿಯರು ಆಲ್ರೆಡಿ ಏನಾಗಿದ್ದಾರೆ, ಮುಚ್ಚಾಕಿದ್ದಾರೆ. ಮುಂದೆ ಹೋದ್ರಿ. ಹೀಗಿರಲಾಗಿ ಅಬೀಮೆಲೆಕನು ಇಸಾಕನಿಗೆ, ನೀನು ನಮಗಿಂತ ಬಹು ಬಲಿಷ್ಠನಾಗಿದ್ದಿ. ನೀನು ನಮಗಿಂತ ಬಲಿಷ್ಠನಾಗಿದ್ದಿ. ಒಂದು ಆಮೇಲೆ ಹೇಳ್ಬೋದಾ? ಆಮೆನ್. ಫಿಲಿಷ್ಟಿಯರ ಮೇಲೆ ದೃಷ್ಟಿ ಇಟ್ಟರ, ಇವ್ರು ಐಶ್ವರ್ಯವಂತ ಆಗ್ಬಿಟ್ಟನ, ಆಯ್ತಾ, ಶ್ರೀಮಂತ ಆಗ್ಬಿಟ್ಟನಂತ. ಆದ್ರೆ ಅವ್ರ ಬಾಯಿಂದ ಹೊರಟು ಬಂದಂತ ಮಾತ್ರ ನನಗೆ ಬಹಳ ಇಷ್ಟ. ಅವ್ರು ಹೇಳ್ತಾರೆ ಏನಂತ, ಫಿಲಿಷ್ಟಿಯರು ಬಂದು ಈತನಿಗೆ ಹೇಳ್ತಾರೆ, ನೀನು ನಮಗಿಂತ ಬಲಿಷ್ಠ ಆಗಿದ್ದೆ. ಯಾರ ಹತ್ರ ಸೈತಾನ್ ಬರ್ತಾನ ಅನ್ಕೊಂಡ್ರಿ? ಅಲ್ಲಗಿನ ಹತ್ರ ಬರಲ್ಲ ಅಂತ. ಬಲ ಉಳ್ಳವರಾಗಿ ಯಾರು ಇರ್ತೇವೆ, ಸಮಸ್ಯೆಗಳು ಯಾರನ್ನ ಹುಡ್ಕೊಂಡು ಬರ್ತದೆ? ಬಲ ಉಳ್ಳವರನ್ನ ಬಲಹೀನತೆ ಮಾಡ್ಲಿಕ್ಕೆ. ಶತ್ರುಗಳು ಯಾರನ್ನ ಹುಡ್ಕೊಂಡು ಬರ್ತಾರ? ಯಾರು ಬಲವುಳ್ಳವರಾಗಿದ್ದಾರ ಅಲ್ಲಿಗೆ. ಯಾವ ಸಭೆಗಳಿಗೆ ಪ್ರತಿಕೂಲಗಳು ಬರ್ತದ, ಎಲ್ಲಿ ಪರಿಶುದ್ಧತೆ ಇದೆಯೋ, ಎಲ್ಲಿ ದರ್ಶನ ಇದೆಯೋ ಅಲ್ಲಿಗೆ ಸಮಸ್ಯೆ ಬರ್ತದ. ಹೊತ್ತು ದರ್ಶನ ಇಲ್ಲದ ಸಭೆಗಳು ಯಾವತ್ತೂ ಕಷ್ಟ ಬರಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವ್ರು ಹೇಳ್ತಾರೆ, ನೀನು ನಮಗಿಂತ ಬಲಿಷ್ಠ ಆಗ್ಬಿಟ್ಟು. ಅದಕ್ಕೆ ಏನ್ ಮಾಡ್ಬೇಕು? ಈಗ ನೀನು ಈ ಪಟ್ಟಣವನ್ನು ಬಿಟ್ಟು ಹೋಗ್ಬೇಕು. ಹಲ್ಲೆಲೂಯಾ. ಆದ್ದರಿಂದ ನಮ್ಮ ಬಳಿಯಿಂದ ಹೊರಟು ಹೋಗಬೇಕೆಂದು ಹೇಳಲು ಇಸಾಕನು ಅಲ್ಲಿಂದ ಹೋಗಿ ಗೆರಾರ್ ತಗ್ಗಿನ ಬಯಲಿನಲ್ಲಿ ಬಿಡಾರ ಮಾಡಿಕೊಂಡು ಅಲ್ಲಿ ವಾಸವಾಗಿದ್ದನು. ಫಿಲಿಷ್ಟಿಯರು ಹೇಳ್ತಾನೆ, ನಮಗಿಂತ ನೀನು ಬಲಿಷ್ಠರಾಗಿದ್ದೆ ಅಂತ ಹೇಳುವಾಗ ಹಂಗದನ್ನ ಜಗಳ ಮಾಡ್ತಾನೆ ಅಂದ್ರೆ ಇಸಾಕ. ನಮ್ ಬಿಟ್ಟು ಹೋಗ್ಬಿಡ್ಬೇಕಪ್ಪ, ನೀನ್ ನಮಗಿಂತ ಬಲಿಷ್ಠ ಆಗ್ಬಿಟ್ಟು, ನಮಗಿಂತ ಶ್ರೀಮಂತ ಆಗ್ಬಿಟ್ಟು. ಇಸಾಕ್ ಚಿಂತೆ ಮಾಡಿಲ್ಲ. ಇಸಾಕ ಸ್ಥಳವನ್ನ ನಂಬಿಲ್ಲ. ಇಸಾಕನ ಯಾವುದೋ ಒಂದು ಬಾವಿಯನ್ನು ನಂಬಿಕೊಂಡಿಲ್ಲ. ಇಸಾಕನ ಯಾವುದೋ ಒಂದು ಭೂಮಿಯನ್ನು ನಂಬಿಕೊಂಡಿಲ್ಲ. ಇಸಾಕನ ನಂಬಿಕೊಂಡಿರೋದು ಕರೆದ ದೇವರನ್ನು. ಅವ್ರ ತಂದೆಯನ್ನ ಯಾರು ಆಶೀರ್ವಾದ ಮಾಡಿದಾರೋ, ಆ ತಂದೆ ಅಬ್ರಾಹ್ಮನಿಗೆ ಯಾರು ವಾಗ್ದಾನ ಮಾಡಿದಾರೋ ಆ ದೇವರನ್ನ ನಂಬಿ ಬಂದನ. ಇಸಾಕನ ಮನಸ್ಸಲ್ಲಿ ಏನಂದ್ರೆ, ಪರವಾಗಿಲ್ಲ ಬಿಡಪ್ಪ, ಈ ಊರಿಂದ ಮುಂದೆ ಊರಿಗೆ ಹೋಗತ್ತೀಯ, ಆದ್ರೆ ಆ ಊರಲ್ಲೂ ನನ್ನ ದೇವರು ಇದ್ದಾನೆ. ಹಲ್ಲೆಲೂಯಾ. ಆ ಊರಲ್ಲೂ ಕೂಡ ದೇವರು ನನ್ನನ್ನ ಆಶೀರ್ವದಿಸಲಿಕ್ಕಿದ್ದಾನೆ ಎಂಬುದಾಗಿ ಆತನ ಏನ್ ಮಾಡ್ತಾನೆ, ಅಲ್ಲಿಂದ ಆತನ ಎಲ್ಲ ಠಿಕಾಣಿಯನ್ನು ಎತ್ಕೊಂಡು ಹೋಗಿ ಮುಂದಿನ ಸ್ಥಳದಲ್ಲಿ ಆತನ ಏನ್ ಮಾಡ್ತಾನೆ, ವಾಸವಾಗಿ ಇರುವವನಾಗಿದ್ದಾನೆ. ಹಲ್ಲೆಲೂಯಾ. ಅಲ್ಲಿಂದ ಹೋಗಿ ಗೆರಾರ್ ತಗ್ಗಿನ ಬಯಲಿನಲ್ಲಿ ಏನ್ ಮಾಡ್ತಾನೆ, ತನ್ನ ಬಿಡಾರವನ್ನು ಹಾಕಿಕೊಳ್ತಾನೆ. ಮುಂದೆ ಹೋದೋಣ ಸ್ವಲ್ಪ ಬೇಗ. ಅಬ್ರಹಾಮನು ತೋಡಿಸಿದ ಬಾವಿಗಳನ್ನು ಅವನು ಸತ್ತ ಮೇಲೆ ಫಿಲಿಷ್ಟಿಯರು ಮುಚ್ಚಿ ಹಾಕಿದ್ದರಿಂದ ಇಸಾಕನು ಅವುಗಳನ್ನು ತಿರುಗಿ ತೆಗೆಸಿ ತಂದೆ ಇಟ್ಟಿದ್ದ ಹೆಸರುಗಳನ್ನೇ ಇಟ್ಟನು. ಈಗ ಇಸಾಕನ ಏನ್ ಮಾಡ್ತದಾನೆ, ನನ್ನ ತಂದೆ ಏನ್ ಮಾಡಿದ್ರು, ಬಾವಿಗಳನ್ನ ತೆರೆಸಲ್ಪಟ್ಟಿದ್ದನು. ಈಗ ನಾನೇನ್ ಮಾಡಬೇಕು, ನನ್ನ ತಂದೆಯ ಮಾರ್ಗದಲ್ಲಿ ಹೋಗ್ಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಈ ಲೋಕದಲ್ಲಿ ನನ್ನ ಯೋಜನೆಯನ್ನ ಮಾಡ್ಲಿಕ್ಕೆ ಬಂದಿಲ್ಲ, ನನ್ನ ತಂದೆಯ ಚಿತ್ತವನ್ನ ನೆರವೇರಿಸಲಿಕ್ಕೆ ನಾನು ಬಂದಿದ್ದೇನೆ. ಆತನು ಏನ್ ಹೇಳಿದ್ದಾನೋ ಅದನ್ನೇ ನಾನು ಇಲ್ಲಿ ಮಾಡುತ್ತೇನೆ. ಹಾಗೆಯೇ ನಾನು ನಿಮಗೆ ಏನನ್ನ ಹೇಳಿದ್ದೇನೋ ನೀವು ಅದನ್ನೇ ಮಾಡಿ. ಹೇಳ್ಕೊಟ್ಟಿದ್ದೇನೆ ಗೊತ್ತಾ? ತಂದೆಯಾದ ದೇವರು ಏನ್ ಹೇಳ್ಯಾನೋ ಅದನ್ನ ನಾನು ಮಾಡ್ತಾ ಇದ್ದೇನೆ. ನಾನು ಹೋಗುವ ಕಾಲ ಬರುತ್ತದೆ, ನಾನು ಹೋದ ಮೇಲೆ ನಾನು ಮಾಡಿದ ಕಾರ್ಯಗಳನ್ನ ನೀವು ಈ ಲೋಕದಲ್ಲಿ ಮಾಡುವಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ವಚನ ಹೇಳ್ತದೆ, ಅವನು ಬಾವಿಗಳನ್ನ ತೋರಿಸಲಿಕ್ಕೆ ಪ್ರಾರಂಭ ಮಾಡಿ ಏನ್ ಹೆಸರು ಇಡ್ತಾ ಇದ್ದಾನೆ, ಅವರ ಅಪ್ಪ ಏನ್ ಇಡ್ತಾನೆ ಅದೇ ಇಡ್ತಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಓಕೆ, ಸ್ವಲ್ಪ ಮುಂದೆ ಹೋಗೋಣ.
ಇಸಾಕನ ಸೇವಕರು ಹಾ. ತಗ್ಗಿನಲ್ಲಿ ಅಗಿಯುವಾಗ ಅವರಿಗೆ ಸೆಲೆ ನೀರಿನ ಬಾವಿ ಸಿಕ್ಕಿತು. ಹಾ. ಗೆರಾರಿನ ದನ ಕಾಯುವವರು ಬಂದು ಆ ನೀರು ತಮ್ಮದು ಎಂದು ಹೇಳಿ ಇಸಾಕನ ದನ ಕಾಯುವವರ ಸಂಗಡ ಜಗಳವಾಡಿದ್ದರಿಂದ ಇಸಾಕನು ಆ ಬಾವಿಗೆ ಎಸೆಕ್ ಎಂದು ಹೆಸರಿಟ್ಟನು. ಹಲ್ಲೆಲೂಯಾ. ಇಸಾಕ ಅಪ್ಪನ ತೋಡಿದ ಬಾವಿಗಳನ್ನೆಲ್ಲ ತೆಗೆಯುವಾಗ ಮೊದಲು ಹೆಸರು ಏನಿರ್ತಾನ, ಅವ್ರ ಅಪ್ಪ ಏನಿಟ್ಟನ ಅದೇ ಇಟ್ಟನ. ಆದ್ರೆ ಈಗ ಈ ಜನರು ಏನ್ ಮಾಡ್ತಾರೆ, ದನ ಕಾಯುವವರು ಕುರಿ ಕಾಯುವವರು ಇವ್ರ ಕಡೆ ಜಗಳ ಆಡಿ ಏನ್ ಮಾಡೋದು, ಇದು ನನ್ನ ಬಾವಿ. ಹಲ್ಲೆಲೂಯಾ. ಇವತ್ತು ಅನೇಕ ಕ್ರೈಸ್ತರು ಕೂಡ ನಡೀತದೆ, ಅವ್ರು ನಮ್ ಕ್ರೈಸ್ತರು, ಇವ್ರು ನಮ್ ಚರ್ಚ್ ಅವರು, ಇವ್ರು ನಮ್ ಚರ್ಚ್ ಅವರು, ಇವ್ರು ಅವರು, ಇವ್ರು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಯಾರ ರಕ್ತ ಸುರಿಸಿವಪ್ಪ? ಯಾವ ಬಿಲಿವರ್ಗಳಿಗಾಗಿ ಅಲ್ಲ. ನನ್ನ ಚರ್ಚಿನ ಜನ ನನ್ನ ಹತ್ರನೇ ಇರ್ಬೇಕು, ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು. ನಾನೇನ ರಕ್ತ ಸುರಿಸಿನ? ಇಲ್ಲ. ಅದು ನನ್ನ ನಿಮ್ಮ ಪ್ರೀತಿ, ದೇವರ ವಾಕ್ಯ, ದೇವರ ಸಭೆ ಅಂತ ಯಾರು ಅರ್ಥಕೊಳ್ತಾರ ನಿಂತ್ಕೊಳ್ತಾರ, ಹೋದ್ರೆ ಚಿಂತೆ ಮಾಡಬಾರ್ದು. ಹಲ್ಲೆಲೂಯಾ. ಇಲ್ಲಿ ಈಗ ಆ ಬಾವಿಗೆ ತಂದೆ ಏನ್ ತೆಗೆಯಲ್ಪಟ್ಟಿದ್ರು ಅದೇ ಹೆಸರು ಇಟ್ಟಿದ್ರು. ಆದ್ರೆ ಈಗ ಅವ್ರು ಜಗಳ ಆಡಿದಾಗ ಏನ್ ಹೆಸರು ಇಡ್ತಾ ಇದ್ದಾನೆ? ಏನಂತ? ಗಟ್ಟಿಯಾಗಿ ಹೇಳ್ರಿ. ಏನಂತ ಇರ್ತಾನ? ಏಸೇಕ್ ಅಂದ್ರೆ ಜಗಳ ಅಂತ ಅರ್ಥ. ಈಗ ಬಾವಿ ಹೆಸರು ಏನಿಟ್ಟನು? ಜಗಳ ಅಂತ ಇಟ್ಟನು. ಮೊದ್ಲು ಏನಂತ ಇಟ್ಟಿರ್ತಾನ? ಈಗ ಇವ್ರು ಜಗಳ ಆಡಿದಕ್ಕೆ ಏನಾಯ್ತು? ಅವಾಗ ಒಡಂಬಡಿಕೆ ಮಾಡ್ಕೊಂಡಿದ್ರು, ಅದಕ್ಕೆ ಒಳ್ಳೆ ಹೆಸರು. ಈಗ ಜಗಳ ಆದ ಕಾರಣ ಏನಾಗಿದೆ? ಅಲ್ಲಿಗೆ ಜಗಳದ ಬಾವಿ ಅಂತಿತ್ತು. ನಾನು ಒಂದು ಆಲೋಚನೆ ಬರ್ತದೆ ನನ್ನ ಹೃದಯದಲ್ಲಿ. ನಮ್ಮಪ್ಪ ಹೇಗೋ ಬದುಕಿದಾರ ಅಂತ ಇಟ್ಕೊಳ್ರಿ ಉದಾಹರಣೆ, ಅಥವಾ ನಿಮ್ಮ ತಂದೆ ಹೇಗೋ ಬದುಕ್ಯಾರ, ನಿಮ್ಮ ತಾಯಿ ಹೇಗೋ ಬದುಕಿದ್ರು. ಈಗ ಕೆಲವರು ತಂದೆ ತಾಯಿಗಳು ಇದ್ದಾರೆ, ಕೆಲವರು ತಂದೆ ತಾಯಿಗಳು ಇಲ್ಲ. ಹಾಗಾದ್ರೆ ನಿನ್ನ ಜೀವಿತದಲ್ಲಿ ನಿನ್ನ ಜೀವಿತವನ್ನ ನೋಡುವಾಗ ನಿಮ್ಮ ಅಪ್ಪ ಅಮ್ಮನಿಗಿದ್ದ ಹೆಸರನ್ನ ಉಳಿಸ್ತಾ ಇದೆಯಾ, ಅಥವಾ ಇವತ್ತೇನಾದ್ರೂ ಜಗಳದ ಜೀವಿತವನ್ನ ಕಾಣ್ತಾ ಇದ್ದೇವ? ಹಲ್ಲೆಲೂಯಾ. ಇಸಾಕನಲ್ಲಿ ತಪ್ಪಂತ ನಾನು ಹೇಳ್ತಿಲ್ಲ, ಆದ್ರೆ ಜನ ಬಂದು ಏನ್ ಮಾಡಿದ್ರು? ಜಗಳ ಮಾಡಿದ ಕಾರಣ ಆತನ ಏನ್ ಮಾಡಿದ್ರು? ಈ ಸ್ಥಳ ಜಗಳದಪ್ಪ ಅಂತೇಳಿ ಆ ಬಾವಿ ಹೆಸರನ್ನೇ ಜಗಳದ ಬಾವಿ ಅಂತ ಇಟ್ರು. ಹಲ್ಲೆಲೂಯಾ. ಜೈಕ್ರಿಸ್ತಿಯಲ್ಲಿ ಏನ್ ಮಾಡ್ತಾನ? ಮುಂದೆ ಆತನು ಹೋಗುವವನಾಗಿದ್ದ ಇಸಾಕ್ ಎಸೇಕ್ ಎಂದು ಹೆಸರಿಟ್ಟನು. ತರುವಾಯ ಅವನ ಜನರು ಬೇರೊಂದು ಬಾವಿಯನ್ನ ತೋಡಿದಾಗ ಆ ದೇಶದವರು ಕೂಡ ಅದಕ್ಕಾಗಿ ಜಗಳವಾಡಿದ್ದರಿಂದ ಅದಕ್ಕೆ ಸಿಟ್ನಾ ಎಂದು ಹೆಸರಿಟ್ಟನು. ಮತ್ತೊಂದು ಬಾವಿ ತೋಡ್ತಾನೆ ಇಸಾಕ. ಬೇಜಾರು ಮಾಡ್ಕೊಂಡಿಲ್ಲ ಜಗಳ ಮಾಡಿದವ್ರ ಬಗ್ಗೆ. ಹೋಗ್ಲಿ ಬಿಡಪ್ಪ, ನನ್ನ ದೇವ್ರು ನನ್ನ ಸಂಗಡ ಅದನ, ಆಯ್ತಾ ಬಾವಿ ನೀವೇ ಕುಡಿತೀರಾ, ಕುಡಿರೋ ಸ್ತೋತ್ರ. ನಾನೇನ್ ಮಾಡ್ತಾನೆ? ಮತ್ತೊಂದು ಬಾವಿ ತೋಡ್ತಾರೆ. ಆ ಬಾವಿ ತೋಡಿ ಆ ಬಾವಿಗೆ ಈಗ ಅಲ್ಲಿ ಕೂಡ ಏನಾಗ್ತದೆ? ಸಿಟ್ನಾ ಎಂದು ಹೆಸರಿಡ್ತಾನೆ. ಯಾಕೆ? ಅವ್ರ ಜನ ಬಂದು ಮತ್ತೆ ಏನ್ ಮಾಡ್ತಾರ? ಇದು ನಮ್ದಂತ. ಹಲ್ಲೆಲೂಯಾ. ಸಿಟ್ನಾ ಅಂದ್ರೆ ಅರ್ಥ ದ್ವೇಷ. ನಿಮ್ಗೆ ಅರ್ಥ ಆಗ್ತದೆ? ನಾನು ಹೋದ್ ಕಡೆ ಎಲ್ಲ ನನ್ನನ್ನ ಒಬ್ಬ ಊರು ಬಿಟ್ಟು ಹೋಗಂತಾನ, ನೀನ್ ಬಲಶಾಲಿ ಆಗಿದ್ದಿ, ಐಶ್ವರ್ಯವಂತ ಆಗ್ಬಿಟ್ಟಿದ್ಯಾ, ನಿನಗೆ ಆಶೀರ್ವಾದ ಹೆಚ್ಚಿಗೆ ಬಂದ್ಬಿಟ್ಟದ, ನೀನೇನ್ ಮಾಡಿ ಪಟ್ಟಣ ಬಿಟ್ಟು ಹೋಗ್ಬಿಡೋದು. ಅಲ್ಲಿಂದ ಬಂದು ಒಂದು ಬಾವಿ ತೋಡಿಸಿದ್ರು, ನೀರು ಬಂತು, ಯಪ್ಪ ಒಳ್ಳೇದಾಯ್ತು ನಾನು ಅಷ್ಟಾಗೆ. ಅವ್ರು ಬಂದು ಇದು ನಮ್ಮ ಬಾವಿ ಅಂತೇಳಿ ಜಗಳ ಮಾಡಿದ್ರು, ಅದನ್ನ ಬಿಟ್ಟು ಬಂದು ಈಗ ಮತ್ತೊಂದು ಬಾವಿ ತೆಗೆದಿದ್ದಾನೆ. ಅದರಲ್ಲೂ ಕೂಡ ಏನ್ ಮಾಡ್ತಾರೆ? ಇದು ನಮ್ಮದಂತ ಇದ್ದಾರೆ. ಅಂದ್ರೆ ನನ್ನನ್ನ ಜನ ದ್ವೇಷ ಮಾಡ್ತಾರೆ ಅನ್ನೋ ಅರ್ಥ ಆಯ್ತು ಸರ್. ಹಲ್ಲೆಲೂಯಾ. ಯಾವಾಗ ನೋಡ್ರಿ, ಆತ್ಮೀಯರ ಜೀವಿತದಲ್ಲಿ ಸವಾಲುಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ನಿಂದನೆಗಳು ಬರುವಾಗ ಅರ್ಥ ಮಾಡ್ಕೊಳ್ಬೇಕು, ಈ ಲೋಕ ನಿನ್ನನ್ನ ದ್ವೇಷಿಸ್ತಾ ಇದೆ. ಸತ್ಯವೇದ ಹೇಳುತ್ತದೆ, ಈ ಲೋಕವು ನಿನ್ನನ್ನ ದ್ವೇಷಿಸುವುದಾದ್ರೆ ನೀನು ಚಿಂತೆ ಮಾಡಬೇಡ, ನಿನ್ನನ್ನ ದ್ವೇಷಿಸುವವರು ಮೊದಲು ನನ್ನನ್ನ ದ್ವೇಷಿಸಿದ ಹಾಗಾಯಿತು. ನೀವು ಈ ಲೋಕದವರಾಗಿದ್ರೆ ಈ ಲೋಕ ಏನ್ ಮಾಡ್ತಿತ್ತು? ನಿಮ್ಮನ್ನ ಪ್ರೀತಿ ಮಾಡ್ತಿತ್ತು. ನಿಮ್ಮನ್ನ ಈ ಲೋಕದಿಂದ ನಾನು ಬಿಡಿಸಿ ಕುಮಾರನ ಒಂದು ಲೋಕದಲ್ಲಿ ಇಟ್ಟುಕೊಂಡಿದ್ದೇನೆ, ಅಂದ್ರೆ ದೇವ ಕುಮಾರನ ರಾಜ್ಯವನ್ನ ಸೇರಿಸಿದ್ದೇನೆ. ಅದಕ್ಕೆ ಈ ಲೋಕದವರು ನಿಮ್ಮನ್ನ ದ್ವೇಷ ಮಾಡ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ ಹೇಳಿದ್ರು ನೋಡ್ರಿ. ನಮ್ಮ ಪ್ರಯತ್ನವನ್ನ ನಿಲ್ಲಿಸಬಾರ್ದು. ಯಾರೋ ಜಗಳ ಆಡಿದ್ರು, ಬಾವಿ ತೋಡದ್ ಬಿಟ್ಟಾನ ಇಸಾಕ? ಇಲ್ಲ. ಊರಿಂದ ಓಡಿಸಿದ್ರು, ಚಿಂತೆ ಮಾಡಿದನ? ಇಲ್ಲ. ಮತ್ತೆ ಬಂದು ಜಗಳ ಮಾಡಿ ದ್ವೇಷ ಮಾಡಕತ್ತಾರ, ಇಸಾಕ್ ಚಿಂತೆ ಮಾಡ್ತಾನಂತೀರ? ಇಲ್ಲ ಪ್ರೇರೆ. ಇಸಾಕನ ಮನಸ್ಸಲ್ಲಿ ಒಂದೇ, ನಮ್ಮಪ್ಪನನ್ನ ನಡೆಸಿದ ದೇವರು ನನ್ನನ್ನು ನಡೆಸ್ತಾನೆ. ನನ್ನಪ್ಪನನ್ನ ವಯಸ್ಸು ತುಂಬಿದ ಕಾಲದಲ್ಲಿ ಮಕ್ಕಳನ್ನ ಕೊಟ್ಟು ನನ್ನನ್ನ ವಾಗ್ದಾನ ಮಗನಾಗಿ ಕೊಟ್ಟಂತ ದೇವರು ನನ್ನ ಜೀವಿತವನ್ನು ಕೂಡ ಆತ ನಡೆಸಲಿಕ್ಕೆ ಶಕ್ತ ಒಂದೇ ನಂಬಿಕೆ ಆತನ ಏನ್ ಮಾಡ್ತದಾನೆ? ಮುಂದೆ ಸಾಗುತ್ತಾ ಇದ್ದಾನೆ. ಮುಂದೆ ಸ್ವಲ್ಪ ಓದೋಣ ಹಾಗೆ ನೋಡ್ರಿ. ಅವನು ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಆಗಿಸಿದಾಗ ಅದರ ವಿಷಯದಲ್ಲಿ ಯಾರು ಜಗಳ ಆಡದೆ ಹೋದದರಿಂದ
ಈಗ ಯೆಹೋವನು ಹಾ. ನಮಗೋಸ್ಕರ ಸ್ಥಳ ಮಾಡಿದ್ದರಿಂದ ಹಾ. ಅಭಿವೃದ್ಧಿಯಾಗುವುದು ಎಂದು ಹೇಳಿ ಅದಕ್ಕೆ ರೆಹಬೋತ್ ಎಂದು ಹೆಸರಿಟ್ಟನು. ಮತ್ತೆ ಹೋಗಿ ಒಂದು ಬಾವಿ ನೋಡಿದ್ರು, ಅಲ್ಲಿ ನೀರು ಬಂತು. ಆದ್ರೆ ಈಗ ಯಾರು ಏನ್ ಮಾಡ್ಲಿಲ್ಲ, ಜಗಳ ಆಡ್ಲಿಲ್ಲ. ಬೇರೆ ನಾವು ಒಂದು ಸತ್ಯ ಇದ್ರಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಒಂದು ಸಾರಿ ಪ್ರಯತ್ನ ಪಡ್ತೀವಿ ಒಳ್ಳೆ ಮಾರ್ಗಕ್ಕೆ ಹೋಗ್ಲಿಕ್ಕೆ, ಏನೋ ತಡೆಗಳು ಬರ್ತದ, ನಿರಾಶೆ ಆಗ್ತದ, ಬೇಜಾರು ಮಾಡ್ಕೋಬಾರ್ದು. ಪರವಾಗಿಲ್ಲ, ಸ್ಥಳಾಂತರ ಮಾಡ್ಬೇಕಾ ಸ್ಥಳಾಂತರ ಮಾಡು, ಅಥವಾ ನಿನ್ನ ಆ ಯೋಚನೆಗಳನ್ನ ಬದಲಾಯಿಸ್ಕೋ. ಹಿಂಸೆ ಆಯ್ತಾ ಪರವಾಗಿಲ್ಲ, ಮತ್ತೆ ನೀನು ಪ್ರಯತ್ನಿಸು, ಮತ್ತೆ ಪ್ರಾರ್ಥನೆ ಮಾಡು, ಮತ್ತೊಂದು ಆವರ್ತಿ ದೇವರ ನಾಮದಲ್ಲಿ ನೀನೇನ್ ಮಾಡು, ಕೈ ತೆಗೆದುಕೋ ಆ ಕೆಲಸವನ್ನ. ಅದು ಫೇಲ್ ಆಯ್ತಾ, ಅದಕ್ಕೂ ಕೂಡ ಸಮಸ್ಯೆ ಮಾಡಿದ್ರ ನಿರಾಶೆ ಆಗ್ಬಾರ್ದು. ನಮಗಿರುವಂತದ್ದು ಬೀಜದ ಸ್ವಭಾವ ಇರಬೇಕು. ಹಲ್ಲೆಲೂಯಾ. ನಾವು ದೇವರ ಒಂದು ವಾಕ್ಯವೆಂಬ ಬೀಜವಾಗಿದ್ದೇವೆ. ಆ ವಾಕ್ಯ ಏನಂದ್ರೆ ಯಾರ ಹೃದಯದಲ್ಲಿ ಹೋದ್ರೂ ಅದು ಜೀವ ಕೊಡುತ್ತೆ. ಈಗ ನಿಮ್ಮ ಕೈಯಲ್ಲಿ ಒಂದು ಮೆಕ್ಕೆತನದ ಜೋಳ ಕೊಟ್ಟೆ ಅಂತ ಇಟ್ಕೊಡು. ಆ ಜೋಳನ ಈಗ ಮನೆಯಿಂದ ಹೊರಗಡೆ ಮಣ್ಣಲ್ಲಿ ಹಾಕ್ಬಿಡು, ಅಲ್ಲಿ ನೀರ್ ಹಾಕಿ, ಅದು ಬೆಳೀತದ ಇಲ್ಲ? ಬೆಳೀತದ. ಆಯ್ತು, ಸೂರ್ಯಕ್ಕೆ ಕೊಟ್ಟೆ, ಅವ್ರು ಒಂದು ವಾರ ಇಟ್ಕೊಂಡ್ರು. ಒಂದು ವಾರದ ಮೇಲೆ ತಗೊಂಡೋಗಿ ಅವ್ರ ಮನೆ ಹತ್ರ ಹಾಕಿದ್ರು, ಬೆಳೀತದ ಇಲ್ಲ? ನಾನು ಒಂದು ಜೇಬಲ್ ಹಾಕೊಂಡೋಗಿ ಮನೆಗೆ ಇಟ್ಕೊಂಡೆ. ಒಂದು ವರ್ಷ ಆಯ್ತು. ಒಂದು ವರ್ಷ ಆದ್ಮೇಲೆ ಮೈಸೂರು ತಗೊಂಡು ಹಾಕ್ತೆ, ಏನಾಗ್ತದೆ? ಬೆಳೀತದ. ಬೀಜದ ಸ್ವಭಾವ ಏನು? ಅದು ಮಣ್ಣಿಗೆ ಬಿತ್ತಂದ್ರೆ ಅದು ಗಿಡವಾಗಿ ಬೆಳೀತದೆ. ನಾವು ವಾಕ್ಯ ತುಂಬಿದವರಾಗಿದ್ದೇವೆ. ನಮ್ಮ ಕೆಲಸ ಎಷ್ಟು ಸಾರಿ ತಡೆಗಳು ಬರಲಿ, ನಿರಾಸೆ ಆಗಲಿ, ಪ್ರೇಯರ್ ಮಾಡಿ ಸಕ್ಸಸ್ ಆಗದೆ ಇರಲಿ, ಆದ್ರೂ ಕೂಡ ಮತ್ತೆ ಪ್ರಯತ್ನ ಮಾಡುವುದನ್ನ ನಾವು ನಿಲ್ಲಿಸಬಾರ್ದು. ಇಸಾಕನ ಮತ್ತೆ ಬಾವಿ ತೋಡ್ತನು. ಈಗ ಜಗಳ ಆಡುವವರು ಬೇಸತ್ತು. ಅವ್ನು ಎಲ್ಲಿ ಹೋಗಿ ಬಾವಿ ತೋಡಿದ್ರು ಕೂಡ ನೀರು ಬರ್ತದ್ರಿ. ಎಷ್ಟು ಜಗಳ ಆಡಿದ್ರು ಆತ ಬೇಜಾರು ಮಾಡ್ಕೊಳ್ಳಲ್ಲರಿ. ಆತನ ಪಾಡಿಗೆ ಆತನ ನಂಬಿಕೆಯಲ್ಲಿ ಹೋಗ್ತಾ ಇದ್ದಾನ್ರಿ ಅಂತ ಹೇಳಿ ಈಗ ಏನ್ ಮಾಡ್ಲಿಲ್ಲ. ಅವ್ನು ಯಾರು ಬರದೇ ಇದ್ದಾಗ ಆತನ ಹೇಳ್ತಾನೆ, ಇದು ವಿಶಾಲವಾದ ಸ್ಥಳ ಅಂತ ಹೇಳಿ ರೆಹಬೋತ್ ಅಂದಿತ್ತು. ಹಲ್ಲೆಲೂಯಾ. ನಾನು ಇದನ್ನು ಧ್ಯಾನಿಸ್ತಾ ಇದ್ದೆ. ಯಾಕೆ ಇಸಾಕನಿಗೆ ಅಷ್ಟು ಸಮಸ್ಯೆಗಳಾದವು ಅಂದ್ರೆ, ಅಷ್ಟು ಸಮಸ್ಯೆಗಳು ಆಗದೆ ಹೋಗಿದ್ರೆ ಈ ದೊಡ್ಡ ವಿಶಾಲವಾದ ಸ್ಥಳಕ್ಕೆ ಆತ ಬರ್ತಿದ್ದಿಲ್ಲ. ಅಲ್ಲಿ ಯಾವುದಕ್ಕೆ ಆತನ ವಿಶಾಲವಾದ ಸ್ಥಳ ಅಂತ ಇಟ್ಟಿಲ್ಲ. ಇಲ್ಲಿ ನೋಡುವಾಗ ಇದು ರೆಹಬೋತ್ ವಿಶಾಲವಾದ ಸ್ಥಳ ಅಂತ ಹೇಳ್ತಾರೆ. ಹಾಗಾದ್ರೆ ಕೆಲವು ಸಾರಿ ನಮ್ಮ ಸಮಸ್ಯೆಗಳು ಇಷ್ಟೇ ಪ್ರಾರ್ಥನೆ ಮಾಡಿದ್ರು ಬಗೆಹರಿಯದೇ ಇದ್ದಾಗ ನಾವು ಅಂದುಕೊಳ್ಳಬೇಕು, ನಮ್ಮ ಸಮಸ್ಯೆ ಇನ್ನ ಪರ್ಟಿಕ್ಯುಲರ್ ಆಗಿ ಸಂಪೂರ್ಣವಾಗಿ ಬದಲಾಗ್ಲಿಕ್ಕಿದೆ, ಅದಕ್ಕಾಗಿ ನಾವು ಸಿದ್ಧತೆ ಮಾಡ್ಕೊಳ್ಬೇಕು. ಸೋತು ಹೋಗ್ಬಾರ್ದು, ನಿರಾಸೆ ಆಗ್ಬಾರ್ದು. ಒಂದು 21 ಸಾರಿ ಪ್ರಾರ್ಥನೆ ಮಾಡಿದ್ರೆ ಒಂದಿನ ಪರವಾಗಿಲ್ಲ, ಮತ್ತೊಂದು ಸಲ ಮಾಡಿ. ಹಲ್ಲೆಲೂಯಾ. ನಾನೇನೋ ಮಾಡಿದೆ ಸರ್, ಸಕ್ಸಸ್ ಆಗಲಿಲ್ಲ, ಚಿಂತೆ ಮಾಡಬೇಡ. ಮತ್ತೆ ನೀನು ಪ್ರಾರ್ಥನೆ ಮಾಡು, ಮತ್ತೆ ನಂಬಿಕೆ ಇಡು, ಮತ್ತೆ ದೇವರನ್ನ ಆರಾಧಿಸು. ಒಂದು ಸಮಯ ಬರ್ತದೆ, ನೀನು 3 ಸಾರಿ ಫೇಲ್ ಆಗಿದ್ದನಲ್ಲ ಇಸಾಕನು, ಈಗ ದೊಡ್ಡ ಒಂದು ಬಾವಿ ದೊರಕಿದೆ, ಅದು ವಿಶಾಲವಾದಂತ ಸ್ಥಳದಲ್ಲಿ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಆವಾಗ ಒಂದು ಅದ್ಭುತ ಆಗ್ತದೆ. ಮುಂದೆ ಹೋಗೋಣ. ತರುವಾಯ ಅವನ ಜನರು ಬೇರೊಂದು ಬಾವಿಯನ್ನ ತೋಡಿದಾಗ ಆ ದೇಶದವರು ಒಂದ್ ಮಗ ಮುಂದೆ ಸ್ವಲ್ಪ ಎಲ್ಲಿ ಬಿಟ್ಟಿವ್ ನಾವು 23 ವರ್ಷ ಇಸಾಕನು ಅಲ್ಲಿಂದ ಹೊರಟು ಗಟ್ಟ ಹತ್ತಿ ಬೆರ್ಷೆಬಕ್ಕೆ ಬಂದನು. ನೋಡ್ರಿ, ಈಗ ಅಲ್ಲಿ ರೆಹಬೋತ್ ಅಂತ ಹೆಸರಿಟ್ರು. ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಯಾರಾದ್ರೂ ಜಗಳ ಆಡಿದ್ರ? ಯಾರು ಜಗಳ ಆಡಿಲ್ಲ. ದೇವ್ರ ಮನೆಯಲ್ಲಿ ಆಶೀರ್ವಾದ ಮಾಡ್ತಾನ ಅಂತ ಹೇಳಿ ಅದಕ್ಕೆ ರೆಹಬೋತ್ ಅಂತ ಇಟ್ರು. ಈಗ ಬೈಬಲ್ ಹೇಳ್ತದೆ, ಇಸಾಕನು ಅಲ್ಲಿಂದ ಕೂಡ ಹೊರಟು ಬಂದು ಗಟ್ಟ ಹತ್ತಿ ಬೆರ್ಷೆಬಕ್ಕೆ ಬಂದನು. ಅಲ್ಲಿ ಆ ರಾತ್ರಿ ಯೆಹೋವನು ಅವನಿಗೆ ಕಾಣಿಸಿಕೊಂಡು, ನಾನು ನಿನ್ನ ತಂದೆಯಾದ ಅಬ್ರಾಮನ ದೇವರು, ನೀನು ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿ ಇದ್ದೇನೆ. ನನ್ನ ಸೇವಕನಾದ ಅಬ್ರಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಎಂದು ಹೇಳಲ್ಲ. ನೋಡ್ರಿ, ಯಾವಾಗ ಇದನ್ನು ಸೋತು ಹೋಗದೆ ಆಧಾರ ಮಾಡಿಕೊಂಡು ದೇವರ ಮೇಲೆ ಭರವಸೆ ಇಟ್ಕೊಂಡು, ಯಾರು ತಿರುಗಿ ಬೀಳದೆ, ಯಾರ ನಿರಾಶೆಯನ್ನು ಮಾತಾಡದೆ, ಯಾರ ಮೇಲೆ ಕೋಪ ಮಾಡ್ಕೊಳ್ಳದೆ ಆತನ ಕೆಲಸ ಆತನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗುವಾಗ ವಿಶಾಲವಾದ ಸ್ಥಳವನ್ನ ನೋಡಿ ಆತನ ಅವಾಗ್ಲೇ ಹೇಳ್ತಾನೆ, ನಾನ್ ಕಷ್ಟಪಟ್ಟು ಬಾವಿಯನ್ನ ಉಳಿಸ್ಕೊಂಡಿದ್ದೇನೆ ಅಂತ ಹೇಳಲ್ಲ, ದೇವರ ಕೃಪೆಯಿಂದ. ಹಲ್ಲೆಲೂಯಾ. ಆತನ ಹೇಳ್ತಾನೆ, ಇದರಲ್ಲಿ ಯಾರು ಜಗಳ ಆಡ್ಲಿಲ್ವಲ್ಲ, ದೇವರು ನಮಗೆ ಕೊಟ್ಟಿದ್ದಾನೆ, ಇದಕ್ಕೆ ರೆಹಬೋತ್ ಅಂತ ಹೆಸರಿಡೋಣ ಅಂತ ಹೇಳಿ ಆತನು ಹೋಗುತ್ತಿರುವಾಗ ದೇವರು ಏನ್ ಮಾಡಿದ್ರೆ ಆತನಿಗೆ ಕಾಣಿಸಿಕೊಂಡು. ನಮ್ಮ ಜೀವಿತದಲ್ಲೂ ಕೂಡ ದೇವರು ಕಾಣಿಸ್ಕೊಳ್ಬೇಕು. ನನ್ನ ಪ್ರಾರ್ಥನೆಗೆ, ನನ್ನ ಪ್ರಯಾಸಕ್ಕೆ ಒಂದು ಸಲ ಆದ್ರೂ ಕೂಡ ದೇವ್ರ ಒಟ್ಟಿಗೆ ಮಾತಾಡೋದು. ಅರಸೆ, ನಿನ್ನ ಪ್ರಯಾಸ ವ್ಯರ್ಥವಾಗಲ್ಲ. ಎಷ್ಟೋ ವರ್ಷಗಳಿಂದ ಕಷ್ಟ ಪಡ್ತಾ ಇದ್ದಿಲ್ಲ, ನಿನ್ನ ಪ್ರಯಾಸ ವ್ಯರ್ಥವಾಗಲ್ಲ, ನಾನು ನಿನ್ನ ಜೊತೆಯಲ್ಲೇ ಇದ್ದೇನೆ. ಹಲ್ಲೆಲೂಯಾ. ಈ ವಾಕ್ಯ ಓದುವಾಗ ದೇವರು ನನ್ನೊಟ್ಟಿಗೆ ಮಾತಾಡೋ ದೇವರು ಏನೆಲ್ಲ ಪ್ರಯತ್ನಿಸ್ತೇವೆ, ಅನೇಕ ಹೋರಾಟಗಳು, ಏನ್ ಸ್ವಾಮಿ ಇನ್ನ ಎಷ್ಟು ಅನ್ನುವಾಗ ದೇವ್ರು ಹೇಳ್ತಾರ, ನೀನು ಅಂಜಬೇಡ, ನಾನು ನಿನ್ನ ತಂದೆಯ ಸಂಗಡ ಇದ್ದ ಹಾಗೆ ನಾನು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. 2016 ಸೇವೆಗೆ ಬರ್ತೇವೆ.
2016 ದೇವರು ನಮ್ಮನ್ನ ನಡೆಸಿದ್ರೆ 26 ನಡೆಸಲ್ಲ. ಹಲ್ಲೆಲೂಯಾ. ನನ್ನ ಹೆಂಡತಿ ಮನೇಲಿ ಒಂದು ಮಾತು ಹೇಳ್ತಾ ಇದ್ರು, ಇವತ್ತಾರು ಪರವಾಗಿಲ್ಲ, ಸ್ವಲ್ಪ ನೋಡಕ್ಕೆ ಸುಮಾರು ಕಾಣಿಸ್ತಿ, ಆದ್ರೆ ನಾವು ಸೇವೆಗೆ ಬಂದಾಗ ನಿನ್ ನೋಡಕ್ಕೆ ಆಗ್ತಿದ್ದಿಲ್ಲ. ಆವಾಗ ಯಾವ ರೀತಿಯಾಗಿ ಈ ಜನ ನಂಬಿ ನಿನ್ನ ಸೇವಕ ಅಂತ ರಿಸೀವ್ ಮಾಡಿದ್ರು. ಹಲ್ಲೆಲೂಯಾ. ಅಂದ್ರೆ ನಾನು ಓಡ್ಗಾಂಧಿ ಮೊದಲು ಸೇವೆಗೆ ಬಂದಾಗ ನನಗೆ ಏನು ಅನುಭವನೇ ಇಲ್ಲ. ಅವತ್ತೊಂದು ದಿನ ಹೆಂಗ್ ಒಪ್ಕೊಂಡಿರ್ಬೇಕು ಜನ ನಿನ್ನ ಸೇವಕ ಅಂತ. ಹಾಗಾದ್ರೆ ದೇವರ ಅವ್ರ ಹೃದಯದಲ್ಲಿ ಎಷ್ಟು ಭಾವನೆ ನಿನ್ನ ಬಗ್ಗೆ ತುಂಬಿರ್ಬೇಕು. ಇವರೊಬ್ಬ ಯವನಸ್ಥ ಸೇವಕ ಅಂತ ಹೇಳಿ ನಿನ್ನ ಗೌರವಿಸ್ಬೇಕಂದ್ರೆ ದೇವರು ಕೊಟ್ಟ ಕೃಪೆ. ಏನು ಅಲ್ಲದ ದಿನವೇ ನಿನ್ನ ಸೇವಕರಂತ ಜನ ಒಪ್ಕೊಳಕ್ ಮಾಡಿದ್ರೆ ಈಗ ಯಾಕೆ ನಿರಾಶೆ ಆಗ್ತೀಯ? ಇವಾಗ ಅನುಭವ ಇದೆ, ದೇವರು ಇನ್ನೇ ಹೆಚ್ಚಾಗಿ ನನ್ನ ನಡೆಸ್ತಾರೆ. ಹಲ್ಲೆಲೂಯಾ. ನೋಡ್ರಿ, ಅವತ್ತು ನಾನು ಯೋಚನೆ ಮಾಡೋದು ನಿಜ, ಅವತ್ತು ಏನು ಅಲ್ಲೆಲೂಯಾ ಹೇಳಕ್ ಸರಿಯಾಗಿ ಬರಂಗಿಲ್ಲ. ಆದ್ರೆ ಎಲ್ಲರೂ ಪ್ರೀತಿಯಿಂದ ನನ್ನನ್ನ ರಿಸೀವ್ ಮಾಡ್ಕೊಂಡ್ರು. ಕಾರಣ ದೇವರನ್ನ ನಂಬಿ ಹೋಗುವಾಗ ನಿನ್ನ ಅನುಭವ ಕೆಲಸಕ್ಕೆ ಬರಲ್ಲ, ನಿನ್ ಬ್ಯಾಕ್ ಗ್ರೌಂಡ್ ಬೇಕಾಗಿಲ್ಲ, ನಿನ್ನ ಅಂದ ಚಂದ ಬೇಕಾಗಿಲ್ಲ, ನೀನ್ ಹಿಂದೆ ಬಾಡಿಗಾರ್ಡ್ಸ್ ಅದರ, ದುಡ್ಡದರ, ಕಾರ್ ಅದರ, ಬಂಗ್ಲದರ, ಏನು ಬೇಕಾಗಿಲ್ಲ. ನಿನ್ನ ನಂಬಿಕೆ ದೇವರ ಮೇಲೆ ಇಟ್ಟು ಹೆಜ್ಜೆ ಇಡುವುದಾದ್ರೆ ದೇವರು ಜನಗಳ ಹೃದಯದಲ್ಲಿ ಭರವಸೆ ಮೂಡಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಆತನು ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿದ್ದೇನೆ, ನನ್ನ ಸೇವಕನಾದ ಅಬ್ರಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸುವನು. ಇವತ್ತು ದೇವರು ಹಾಗಾದ್ರೆ ಯಾರ ನಿಮಿತ್ತ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ? ನಾವು ಯಾರ ನಿಮಿತ್ತ ದೇವರ ಬಳಿಗೆ ಬಂದಿವಿ? ಯಾರ ನಿಮಿತ್ತ ಬಂದೆವು? ಯೇಸು ಕ್ರಿಸ್ತನ ನಿಮಿತ್ತವಾಗಿ ನಾವು ದೇವರ ಬಳಿಗೆ ಬಂದಿದ್ದೇವೆ. ಈಗ ಅದೇ ದೇವರು ಹೇಳ್ತಾನ, ಯೇಸು ಕ್ರಿಸ್ತನ ನಿಮಿತ್ತ ನಿನ್ನನ್ನು ನಾನು ಆಶೀರ್ವದಿಸ್ತೇನೆ. ಯೇಸುವಿನ ನಾಮದಲ್ಲಿ ನೀನು ಬಂದ ಕಾರಣ ನಿನ್ನ ಸಭೆಯನ್ನ ನಾನು ನಡೆಸ್ತೇನೆ. ಯೇಸುವಿನ ನಾಮದಲ್ಲಿ ನೀನು ಬಂದಿಯಲ್ಲ, ಅದಕ್ಕೋಸ್ಕರ ನಿನ್ನ ಕುಟುಂಬವನ್ನ ನಾನು ನಡೆಸುವನಾಗಿದ್ದೇನೆ. ಹಲ್ಲೆಲೂಯಾ. ನಮಗೆ ನೆನಪಿರಬೇಕು, ನಾವು ಯಾರ ಹೆಸರಲ್ಲಿ ಬಂದ್ವಿ. ಇಸಾಕನ ಯಾರು ನಂಬಿಕೆಲ್ಲ ಅಪ್ಪನನ್ನು ನಡೆಸಲು ದೇವರು ಅಂತ ಹೋಗ್ಯಾರ. ಇವತ್ತು ನಮಗೆ ಯೇಸು ಕ್ರಿಸ್ತನಿದ್ದಾನೆ ಅನ್ನುವಂತ ನಂಬಿಕೆಯಲ್ಲಿ ದೇವರ ಹಿಂದೆ ನಾವು ಹೋಗುವಾಗ ಆತನ ನಮ್ಮನ್ನು ನಡೆಸುವನಾಗಿದ್ದಾನೆ. ಹಲ್ಲೆಲೂಯಾ. ವಚನ ಓದುವಾಗ ಹಾಗೆ ನೋಡ್ರಿ, ಈಗ ಇಸಾಕನೊಟ್ಟಿಗೆ ದೇವರು ಮಾತಾಡಿದ್ರು. ಇಸಾಕನಿಗೆ ಸಂತೋಷ ಪಟ್ಟಿಂತ ತಿರುಗಿಲತನ, ನನಗೆ ಬಾವಿ ಸಿಕ್ಬಿಡ್ತು, ದೇವ್ರು ಹೇಳ್ಬಿಟ್ಟ ನಿನ್ ಜೊತೆಗೆ ಇರ್ತ ಹೇಳಿದ್ರು, ಪ್ರತ್ಯೇಕವಾಗಿ ಮಾತಾಡ್ಬಿಟ್ಟ, ನನಗಿಂತ ಯಾರು ಕಮ್ಮಿ ಇಲ್ಲ ಈಗ ಅಂತೇಳಿ ಅಹಂಕಾರದಲ್ಲಿ ಹೋಗ್ತಾ ಇದ್ದಾನೆ ಇಸಾಕನು? ಇಲ್ಲ. ಅವ್ನು ಏನ್ ಮಾಡ್ತಾ ಇದ್ದಾನೆ? ದೇವರಿಗೆ ಒಂದು ಯಜ್ಞ ವೇದಿಯನ್ನ ಕಟ್ಟಿಸಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿ ಅಲ್ಲಿ ತನ್ನ ಗುಡಾರವನ್ನು ಹಾಕಿಸಿಕೊಂಡ. ಹಲ್ಲೆಲೂಯಾ. ದೇವರ ಬ್ಲೆಸ್ಸಿಂಗ್ ಯಾವಾಗ ಆತನ ಮೇಲೆ ಬಂತೋ ಅವಾಗ ಅವನಿಗೆ ಅರ್ಥ ಆಯ್ತು, ನಾನು ದೇವರಿಗೆ ಒಂದು ಯಜ್ಞ ವೇದಿಯನ್ನ ಕಟ್ಟಬೇಕು, ನಾನು ದೇವರಿಗೆ ಯಜ್ಞ ಸಲ್ಲಿಸಬೇಕು, ದೇವರನ್ನ ಆರಾಧಿಸಬೇಕು, ನನ್ನ ಆಲಯ ಅಂದ್ರೆ ನಾನು ಆತನ ಮಂದಿರದಲ್ಲೇ ವಾಸಿಸಬೇಕು. ವಾಕ್ಯ ಹೇಳ್ತದೆ ಏನಂತ, ತನ್ನ ಗುಡಾರವನ್ನ ಏನ್ ಮಾಡಿದ್ರು? ಆ ಯಜ್ಞ ವೇದಿಯ ಬಳಿಯಲ್ಲಿ ಹಾಕಿಕೊಂಡು, ಅಂದ್ರೆ ಹಗಲು ರಾತ್ರಿ ದೇವರಿಗೆ ನಾನು ಏನ್ ಮಾಡ್ಬೇಕು? ಸ್ತೋತ್ರವನ್ನ ಸಲ್ಲಿಸಬೇಕು ಎಂಬುದಾಗಿ. ಹಲ್ಲೆಲೂಯಾ. ಓಕೆ, ಇನ್ ಸ್ವಲ್ಪ ಮುಂದೆ ನಾನು ಮುಗಿಸ್ಲಿಕ್ಕಿದ್ದೇನೆ. ಇರ್ಲಿ, ಅಲ್ಲಿ ಏನ್ ಮಾಡಿದ್ರು ಅವನ ಸೇವಕರು? ಇವರ ಸಮಸ್ಯೆಲಿದ್ದಾಗ ಬಾವಿ ಹಾಕಕ್ ಬಿಟ್ಟಿಲ್ಲ. ಅವರು ಸಮಸ್ಯೆ ಇತ್ತು, ಜಗಳ ಆಡಿದಾಗ ಬಾವಿ ಹಾಕಕ್ ಬಿಟ್ಟಿಲ್ಲ, ದ್ವೇಷ ಮಾಡಿದಾಗ ಬಾವಿ ಹಾಕಕ್ ಬಿಟ್ಟಿಲ್ಲ. ಈಗ ಬಾವಿ ಹಾಕು ದೇವ್ರ ಆಶೀರ್ವಾದ ಮಾಡ್ಯಾನ, ಈಗ ಅವ್ರು ಏನ್ ನಿಲ್ಲಿಸ್ತಾ ಇಲ್ಲ, ಬಾವಿ ತೋಡೋದು ಮಾತ್ರ ನಿಲ್ಲಿಸ್ತಾ ಇಲ್ಲ. ಅವ್ರು ಒಂದು ಗೊತ್ತಾಗದ, ನಾವೇನ್ ಮಾಡ್ಬೇಕು? ಜನರ ನೀರು ಕುಡಿಯಕ್ಕೆ ಬಾವಿ ತಗೊಂತಲೇ ಇರ್ಬೇಕು. ಹಲ್ಲೆಲೂಯಾ. ಹೋದ ಸ್ಥಳಗಳಲ್ಲೆಲ್ಲ ದೇವರು ನಮ್ಗೆ ಆಶೀರ್ವದಿಸಲ್ಪಡ್ತಾನೆ. ನಾವು ಎಲ್ಲಿ ಬಾವಿ ತೋಡಿದ್ರು ಕೂಡ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ನಾನು ಹೇಳ್ತೇನೆ. ನನ್ನ ಹೃದಯದಲ್ಲಿ ದೇವರು ಹಾಕಿದ್ನು, ಸ್ಥಳವನ್ನ ಚಿಂತೆ ಮಾಡಬೇಡ, ಗಲ್ಲಿನ ಚಿಂತೆ ಮಾಡಬೇಡ, ಊರಿನ ಚಿಂತೆ ಮಾಡಬೇಡ, ಮನೆ ಚಿಂತೆ ಮಾಡಬೇಡ, ನನ್ನನ್ನು ತಗೊಂಡು ನೀನು ಹೋಗು, ಎಲ್ಲ ಸ್ಥಳದಲ್ಲೂ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ವಚನ ಹೇಳ್ತದೆ, ಅವರು ಮತ್ತೆ ಅವರ ಆಳುಗಳ ಸೇರಿ ಏನ್ ಮಾಡಿದ್ರು? ಬಾವಿಯನ್ನ ತೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಓಕೆ, ಮುಂದೆ ಆ ಸಮಯದಲ್ಲಿ ಅಬಿಮೆಲೆಕನು ತನ್ನ ಮಂತ್ರಿಯಾದ ಔಜ್ಜತನನನ್ನು ಸೇನಾಧಿಪತಿಯಾದ ಪಿಕೋಲನನ್ನ ಸಂಗಡ ಕರೆದುಕೊಂಡು ಗೆರಾರಿನಿಂದ ಇಸಾಕನ ಬಳಿಗೆ ಬಂದನು. ಯಾರಿಂದ ಅಂದ್ರೆ, ನಮ್ಮ ಊರ್ ಬಿಟ್ಟು ಹೋಗಪ್ಪ, ನೀನ್ ಹೆಚ್ಚಾಗಿ ಆಶೀರ್ವಾದ ಹೊಂದ್ಕೊಂಡ್ಬಿಟ್ಟಿ ಅಂತ ಹೇಳೋದಲ್ಲ. ಅವ ಈಗ ಇಸಾಕನನ್ನ ಹುಡಿಕೊಂಡು ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಸಮಸ್ಯೆ ಹೋಯ್ತಂದ್ರೆ ಈಗ ಏನಾಗ್ತಾ ಇದೆ? ದೇವರು ಬಂದ ಮೇಲೆ, ದೇವರಿಗೆ ಯಜ್ಞವೇದಿ ಕಟ್ಟಿದ ಮೇಲೆ ಆತ ಏನ್ ಮಾಡಕತ್ತಾನ? ಹುಡ್ಕೊಂಡು ಬರ್ತಾ ಇದ್ದಾನ. ಇಸಾಕನ ಜಾಗದಲ್ಲಿ ನಾವಿದ್ರೆ ಏನನ್ಸ್ತು? ಯಪ್ಪ, ದೇವ್ರ ಬ್ಲೆಸ್ಸಿಂಗ್ ಮಾಡೋದನ್ನ ಅನ್ಸ್ತು.
ಯಜ್ಞವೇದಿ ಕಟ್ಟಿನಿ, ಎಲ್ಲ ಆರಾಮಾಗಿದ್ದೆವು, 8 ಮಕ್ಕಳೆಲ್ಲ ಒಂದು ಒಳ್ಳೆ ಬಾವಿ ತೆಗಿತಾ ಇದ್ರು. ಈಗ ಯಾಕೆ ಈಗ ಹೊಂಟನಪ್ಪ, ಮತ್ತೆ ಏನ್ ಸಮಸ್ಯೆ ಮಾಡ್ತಾನ ಅನಿಸ್ತದ ಇಲ್ಲ? ಹಲ್ಲೆಲೂಯಾ. ಇದು ಮನುಷ್ಯನ ದೃಷ್ಟಿ. ಯಾಕೆ ಆಲ್ರೆಡಿ ಅವ್ರನ್ನ ಊರು ಬಿಟ್ಟು ಕಳಿಸ್ಬಿಟ್ರ, ಈಗ ಅವ್ರು ನೋಡಿದಾಗ ಏನಿಸ್ತದ, ಈ ಜಾಗನ ಬಿಟ್ಟು ಹೋಗಂತಾರ ಏನೋ ಅನ್ನೋ ರೀತಿ. ಓಕೆ, ಮುಂದೆ ಹೋಗ್ರಿ. ಇಸಾಕನು, ನೀವು ನನ್ನನ್ನು ದ್ವೇಷಿಸಿ ನಿಮ್ಮ ಬಳಿಯಿಂದ ಕಳುಹಿಸಿ. ಇಸಾಕನು ಹೇಳ್ತಾನ ಆತನಿಗೆ, ನನ್ನ ದ್ವೇಷ ಮಾಡಿ ನಿಮ್ ಬಳಿ ಕಳಿಸ್ಬಿಟ್ರಲ್ಲಪ್ಪ, ಈಗ ಯಾಕೆ ನನ್ನ ಬಳಿಗೆ ಬಂದಿರಿ? ಬಿಟ್ಟಿರಲ್ಲ ಈಗ ನನ್ನ ಬಳಿಗೆ ಯಾಕೆ ಬಂದಿರಿ ಎಂದು ಅವರನ್ನು ಕೇಳಿದ್ದಕ್ಕೆ ಅವರು, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ನನಗೆ ಸ್ಪಷ್ಟವಾಗಿ ಕಂಡು ಬಂದುದರಿಂದ ನೀನು ನಾವು ಒಬ್ಬರಿಗೊಬ್ಬರು ಪ್ರಮಾಣ ಪೂರ್ವಕವಾಗಿ ಒಡಂಬಡಿಕೆ ಮಾಡಿಕೊಳ್ಳಬೇಕೆಂದು ಆಲೋಚಿಸಿದ್ದೇವೆ ಎಂಬುದಾಗಿ. ದೇವರು ನನ್ನ ಹೃದಯಕ್ಕೆ ಹಾಕಿದ್ದು, ಅರಸು ಮಗ ಚಿಂತೆ ಮಾಡಬೇಡ, ನಿನ್ನನ್ನ ಯಾರಾದರೂ ದ್ವೇಷ ಮಾಡಿ, ನಿನ್ನ ಸೇವೆ ಆಗಿರ್ಬೋದು, ನಿನ್ನ ಸಭೆಯ ಕುಟುಂಬಗಳಾಗಿರ್ಬೋದು, ಅದನ್ನೇನಾದ್ರೂ ಹಾಳು ಮಾಡಿ ಅಥವಾ ನಿಂದನೆ ಮಾಡಿ ಅಥವಾ ಅವ್ರನ್ನ ಕುಗ್ಗಿಸುವಂತೆ ಮಾಡಿ ಅವರು ನಿನ್ನ ಸೇವೆಗೆ ಸಮಸ್ಯೆಯನ್ನು ಮಾಡಿದ್ರೆ, ವಾಕ್ಯ ಹೇಳುತ್ತೆ, ಒಂದು ದಿನ ಅವರು ದೇವರು ನಮ್ಮ ಸಂಗಡ ಇದ್ದಾನಂತ ಗೊತ್ತಾಗಿ ನಮ್ಮ ಬಳಿಗೆ ಬಂದು ಏನ್ ಮಾಡ್ತಾರಂತ ಒಡಂಬಡಿಕೆ ಮಾಡ್ಕೊಳ್ತಾರೆ. ನಿನ್ನಿಂದ ನಮ್ಗೆ ಯಾವ್ದು ಕೆಡಾಗದೇ ಇದ್ರೆ ಸಾಕಪ್ಪ, ನಿನ್ನಷ್ಟು ನೀನಿರು, ನಮ್ಮಷ್ಟು ನಾವಿರ್ಬೇಕು. ಹಲ್ಲೆಲೂಯಾ. ಸಾಕರ ಒಂದು ಜ್ಞಾನ ಇಟ್ಕೊಳ್ಬೇಕು. ಯಾರೋ ನಮ್ಗೆ ವಿರುದ್ಧವಾಗಿ ಮಾಡ್ತಾರ, ನಮ್ಮ ಸಭೆಗೆ ವಿರುದ್ಧವಾಗಿ ಮಾಡ್ತಾರ, ಇವು ಏನೋ ಮಾಡ್ಲಿ, ಚಿಂತೆ ಇಲ್ಲ. ಹಲ್ಲೆಲೂಯಾ. ನಮ್ಮ ಕೆಲಸ ಏನು? ಬಾವಿ ತೋಡೋದು. ನಮ್ಮ ಕೆಲಸ ಏನು? ಸುವಾರ್ತೆ ಹೇಳೋದು. ನಮ್ಮ ಕೆಲಸ ಏನು? ಜನರಿಗಾಗಿ ಪ್ರಾರ್ಥನೆ ಮಾಡೋದು. ನಮ್ಮ ಕೆಲಸ ಏನು? ಏನಾದ್ರೂ ಮಾಡಿ ಕುಟುಂಬಗಳನ್ನ ರಕ್ಷಣೆ ಮಾಡೋದು. ಈ ಒಂದು ದರ್ಶನದಲ್ಲಿ ನಾವು ಹೋಗ್ತಾ ಇದ್ರೆ, ಒಂದು ದಿನ ನಮಗೆ ವಿರುದ್ಧವಾಗಿರುವವರ ಹೃದಯದಲ್ಲಿ ದೇವರು ಕಾರ್ಯ ಮಾಡ್ತಾನೆ. ಅವರು ನಮ್ಮ ಬಳಿಯಲ್ಲಿ ಬಂದು ನಿಮ್ಮ ಸಂಗಡ ದೇವರು ಇದ್ದಾನೆ ಅಂತ ನಮಗೆ ಗೊತ್ತಾಗ್ತದೆ. ಯಾರು ಆ ಊರು ಬಿಟ್ಟು ಹೋಗಂತ ಹೇಳ್ಯಾರೋ ಅವ್ರೀಗ ಬಂದು ಹೇಳ್ತಾ ಇದಾರೆ, ನಿಮ್ ಜೊತೆ ದೇವರಾದ. ನಾನು ಬಯಸ್ತೇನೆ, ನಿಮ್ಮನ್ನ ಕುರಿತಾಗಿ ಆಗ ಹೇಳಿರ್ಬೋದು, ಕೆಲವು ನಿಮ್ ಪ್ರಾರ್ಥನೆಯನ್ನು ಕುರಿತಾಗಿರ್ಬೋದು, ಏನ್ ಜಪ ಮಾಡ್ತೀವಿ, ಏನಾಗಲ್ಲ ಅಂತಿರ್ಬೋದು. ಒಂದು ದಿನ ಅದೇ ವ್ಯಕ್ತಿ ಹೇಳ್ಬೇಕು, ನಿನ್ ಜೊತೆ ದೇವರಾದ, ನಿನ್ ಪ್ರಾರ್ಥನೆ ದೇವ್ರು ಕೇಳ್ತಾನ, ನಿನ್ನ ಸದುತ್ತರವನ್ನ ದೇವ್ರು ಕೊಡುವವನಾಗಿದ್ದಾನೆ, ನನಗೋಸ್ಕರ ನೀನ್ ಪ್ರಾರ್ಥನೆ ಮಾಡಿ. ಇಂತ ಆಲೋಚನೆ ನಮಗೆ ಇರಬೇಕಂದ್ರೆ ಸಾಕನ ಏನ್ ಮಾಡಿದ್ರು, ಬೇಜಾರು ಮಾಡ್ಕೊಂಡಿಲ್ಲ, ಜಗಳ ಮಾಡಿದವ್ರ ಜೊತೆ ಜಗಳ ಮಾಡಿಲ್ಲ, ದ್ವೇಷ ಮಾಡಿದವ್ರ ಜೊತೆ ದ್ವೇಷ ಮಾಡಿಲ್ಲ. ಆತನ ಏನ್ ಮಾಡಿದ್ರು, ದೇವರ ವಾಗ್ದಾನದ ಕಡೆಗೆ ಮನಸ್ಸು ಮಾಡಿದ್ರು. ಇವತ್ತು ನಾನು ನೀವು ಕಲ್ತ್ಕೊಳ್ಬೇಕಾಗುವುದು, ನಮ್ಮನ್ನ ಕರೆದ ಉದ್ದೇಶ ಏನು, ನಮಗೆ ಏನ್ ತಲಾಂತ ಕೊಟ್ಟನ, ಪ್ರಾರ್ಥನೆ ಮಾಡೋ ಮನಸ್ಸು ಕೊಟ್ಟನ. ಪ್ರೇಯರ್ ಮಾಡ್ರಿ, ಎಷ್ಟು ಜನ ಬೇಕಾದ್ರೆ ಏನಾರ ಹಲ್ಲೆಲೂಯಾ. ನಾನು ಹೇಳ್ತೇನೆ, ನಮ್ಮನೇಲಂತೂ ನಾವು ಅನ್ಕೊಂಡಿರುವಂತ ಸಂಗತಿ, ಪ್ರಾರ್ಥನೆಯಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯಾ. ಬಿಲ್ಲಿಗ್ರಾಮ ಅವ್ರ ಹತ್ರ ಹೋಗಿ ಒಬ್ಬ ವ್ಯಕ್ತಿ ಪ್ರಶ್ನೆ ಮಾಡಿದ್ರಂತೆ, ಸಾರ್, ಇಷ್ಟು ಅದ್ಭುತವಾದ ಜನಸಾಗರ ಬರ್ತದಲ್ಲ, ಇದಕ್ಕೆಲ್ಲ ಏನ್ ಕಾರಣ, ಹೇಗೆ ನಿಮ್ ಪ್ರಸಂಗ ಕೇಳಲಿಕ್ಕೆ ಇಷ್ಟು ಜನ ಬರ್ತಾರಂದ್ರೆ ಅಂತ ಹೇಳಿದ್ರಂತ, ನಾನು ಪ್ರಾರ್ಥನೆ ಮಾಡ್ತಾರಪ್ಪ. ಹಲ್ಲೆಲೂಯಾ. ಇಷ್ಟು ಸೊಗಸಾಗಿ ಯಾವಾಗ್ಲೂ ವಾಕ್ಯ ಹೇಳ್ತಾರಲ್ಲ, ಏನ್ ಮಾಡ್ತೀರಿ ಸರ್ ಅಂತ 2ನೇ ಗುಟ್ಟಿ ಗೊತ್ತಾ, ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಸುಮ್ನೆ ಸರಳವಾಗಿ ಮಾತಾಡ್ತೀರಿ, ಜನಗಳೆಲ್ಲ ಮುಗಿ ಬೀಳ್ತಾರ, ಎಲ್ಲಿ ಹೋದ್ರು ಬರ್ತಾರಲ್ಲ, ಏನ್ ಅದ್ಭುತ, ನೀವು ಅದಕ್ಕಾಗಿ ಏನ್ ಮಾಡ್ತೀರಿ, ಏನಿಲ್ಲಪ್ಪ ಪ್ರಾರ್ಥನೆ ಮಾಡಿ ಅಂದ್ರೆ ಅರ್ಥ ಮಾಡ್ಕೊಡ್ರಿ. ಪ್ರಾರ್ಥನೆ ಎನ್ನುವಂಥದ್ದು ದೇವರೊಟ್ಟಿಗೆ ನಾವು ಮಾತಾಡ್ತಾ ಇದ್ದೇವೆ, ಕಮ್ಯುನಿಕೇಶನ್ ಮಾಡ್ತಾ ಇದ್ದೇವೆ. ನನ್ನ ಹೃದಯವನ್ನು ದೇವರಿಗೆ ಸಮರ್ಪಿಸಿ ದೇವರ ಹೃದಯವನ್ನು ನಾನು ತೆಗೆದುಕೊಳ್ಳುವಾಗ, ಅಂದ್ರೆ ಅಲ್ಲಿಂದ ಇಲ್ಲಿಗೆ ರವಾನೆಗಳು ಆಗುವಾಗ ಏನಾಗ್ತದೆ, ದೇವರ ದರ್ಶನ ನನಗೆ ಅರ್ಥ ಆಗ್ತದೆ, ನನ್ನ ಪರಿಸ್ಥಿತಿ ದೇವರಿಗೆ ಅರ್ಥವಾಗುತ್ತೆ. ಆವಾಗ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದೇ ಒಂದು ಉದಾಹರಣೆಯನ್ನು ಹೇಳಿ ನಾನು ಮುಗಿಸ್ತೇನೆ. ಇರ್ಲಿ ಮಗ, ಹೋಗು. ನಾನು ನಿನಗೆ ಯಾವ ಕೇಡನ್ನು ಮಾಡದೆ ಹಿತವನ್ನೇ ಮಾಡಿ ನಿನ್ನನ್ನು ಸಮಾಧಾನದೊಡನೆ ಹೊಂದಿದವನಾಗಿದ್ದಷ್ಟೇ ಎಂದು ಹೇಳಿದರು. ಹಲ್ಲೆಲೂಯಾ. ಅವ್ರು ಯಾಕೆ ಬಂದಾರ ಅಂದ್ರೆ, ಅಪ್ಪ ನಾವು ನಿನ್ನ ಊರು ಬಿಡಿಸಿ ಕಳಿಸ್ತೇವೆ, ಕರೆ ಹೊಡೆದಿಲ್ಲಲ್ಲ, ನೀನು ಹೊಡೆದೇನ್ ಮಾಡಿಲ್ಲ, ಅವಮಾನ ಮಾಡಿಲ್ಲ, ಒಳ್ಳೆ ರೀತಿಯಲ್ಲಿ ಊರ್ ಬಿಟ್ಟು ಕಳಿಸ್ಬಿಟ್ಟಿವಲ್ಲ. ಈಗ ಅವ್ರಿಗೆ ಏನಾಗಿದೆ, ದೇವ್ರು ಅವ್ರ ಸಂಗಡ ಅಂದಾಗ ಭಯ ಸ್ಟಾರ್ಟ್ ಆಗಿದೆ. ಊರ್ ಬಿಟ್ಟು ಕಳಿಸ್ಬಿಟ್ಟಿವಲ್ಲ, ಎಲ್ಲಿ ನಮ್ಗೆ ಏನ್ ಮಾಡ್ತಾರೋ ಈಗ ದೇವ್ರ ಅಂತ ಹೇಳಿ ಅವ್ರು ಓಡಿ ಬಂದಾಗ, ಸ್ವಾಮಿ ನೋಡಪ್ಪ ಇಸಾಕ, ನಿನ್ನನ್ನು ಊರ್ ಬಿಟ್ಟು ಕಳಿಸಿ ನಿಜ, ಆದ್ರೆ ನಾವು ನಿಮ್ಗೆ ಏನು ಕೇಳಿ ಮಾಡಿಲ್ವಲ್ಲ, ಒಳ್ಳೆ ರೀತಿಯಲ್ಲಿ ನಿಮ್ಮನ್ನ ಊರ್ ಬಿಟ್ಟು ಹೋಗಂತ ಹೇಳಿವಲ್ಲ. ಆದ್ರೆ ಇವತ್ತು ಏನ್ ಮಾಡೋದು, ನೀನು ಕೂಡ ನಮ್ಗೆ ಒಳ್ಳೆ ರೀತಿಯಲ್ಲಿ ಅವ್ರು ಒಡಂಬಡಿಕೆ ಮಾಡ್ಕೋ, ನಮ್ಗೆ ಯಾವ ಕೇಳು ಮಾಡಲ್ಲ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಅವ್ರು ಹೊಡೆದಿಲ್ಲ ಬಡದಿಲ್ಲ,
ಒಳ್ಳೆ ರೀತಿಯಲ್ಲಿ ಕಳಿಸಿದ್ರೆ ಇಷ್ಟು ಭಯ ಇದೆ ಅಂದ್ರೆ, ಹಾಗಾದ್ರೆ ಒಬ್ಬ ದೇವರ ಸೇವಕನನ್ನು ಅಥವಾ ದೇವರು ನಂಬಿದ ನಿಮ್ಮ ಕುಟುಂಬಗಳನ್ನು ಯಾರಾದ್ರೂ ಒಡೆದು ಹಿಂಸೆ ಮಾಡ ಕಳಿಸಿದ್ರೆ ಒಂದು ದಿನ ಅವ್ರ ಹೃದಯದಲ್ಲಿ ಎಷ್ಟು ಭಯ ಹುಟ್ಟುವುದ? ಅಲ್ಲೆಲೂಯಾ. ಸುಮ್ಮನೆ ಊರು ಬಿಟ್ಟು ಹೋಗೋದವ್ರಿಗೆ ಎಷ್ಟು ಭಯ ಪಟ್ಟು ವಾಪಸ್ ಬಂದು ಹೇಳ್ತಾರಪ್ಪ ನಮ್ಗೆ ಏನ್ ಕೇಳಿ ಮಾಡಬೇಡ, ದೇವ್ರ ದಯ ನಿನ್ ಮೇಲಿದೆ. ಅಲ್ಲೆಲೂಯಾ. ಈ ಶತ್ರುವಿನ ಹೃದಯದಲ್ಲಿ ಭಯ ಬರ್ಬೇಕಂದ್ರೆ ನಿಜವಾಗಿ ನಿನ್ ಮೇಲೆ ದೇವ್ರ ದಯ ಬರಬೇಕು. ನಿಜವಾಗಿ ದೇವ್ರ ನಿನ್ ಸಂಗಡ ಇದ್ರೆ ಶತ್ರು ನಿನ್ನನ್ನು ನೋಡಿ ಭಯ ಪಡ್ತಾನ. ನಾವು ಸುಮ್ಮನೆ ಏನೋ ಸಿಲುವೆ ಹಾಕೊಂಡು ನಾಮಕ್ರೈಸ್ತರ ಹಾಗೆ ನಾವಿದ್ರೆ ಯಾವ ಶತ್ರು ಕೂಡ ಭಯ ಪಡಲ್ಲ. ಅದಕ್ಕೆ ಒಂದ್ ಕಡೆ ದೆವ್ವ ಬಿಡಿಸಕ್ ಹೋದ್ರೆ ಆ ದೆವ್ವ ಹೇಳ್ತಂತ, ಯೇಸು ಸ್ವಾಮಿ ಗೊತ್ತು, ಪೌಲ ಗೊತ್ತು, ನೀನ್ ಯಾವ? ಅಲ್ಲೆಲೂಯಾ. ನನಗೆ ಯೇಸು ಪರಿಚಯ ಇದೆ, ಪೌಲನ ಪರಿಚಯ ಇದೆ, ನೀ ಯಾವ ಇದ್ದಿ ಬಂದಿದ್ದು ಹಾಗನ್ಬಾರ್ದು. ನನ್ನ ಹೆಸರು ದೇವಕ್ಕೆ ಪರಿಚಯ ಇರುತ್ತೆ. ಅರಸು ಬಂದನ ಆತ ದೇವ್ರ ಸೇವಕ. ಅಲ್ಲೆಲೂಯಾ. ಸ್ವಾತಿ ಬಂದಲ್ಲ ಆಕೆ ದೇವರ ಮಗಳು, ಚಿನ್ನ ಬಂದಲ್ಲ ಆಕೆ ದೇವರ ಮಗಳು. ಅಂದ್ರೆ ನಮ್ಮ ಪರಿಚಯ ಸೈತಾನಿಗೆ ಆಗ್ಬೇಕಂದ್ರೆ ನಾವು ನಿಜವಾಗಿ ದೇವರ ಮಕ್ಕಳಾಗಿ ದೇವರ ದಯೆಯಲ್ಲಿದ್ರೆ ನಾವೇನ್ ಮಾಡಿ, ದೇವ್ರು ಹಾಕಿರ್ತ ನನ್ನನ್ನ ಮಹಿಮೆ ಪಡಿಸುವವರನ್ನ ನಾನು ಮಹಿಮೆ ಪಡಿಸ್ತೀನಿ. ನೀನ್ ಯಾವಾಗ ದೇವ್ರ ಪರಿಚಯ ಆಗ್ತೀಯೋ ನೀನ್ ಇಡೀ ಸೈತಾನ್ ತಂಡಕ್ಕೂ ಕೂಡ ಪರಿಚಯ ಇದೆ. ನೀನು ಹೋಗುವಾಗಲೇ ಆತ ಏನ್ ಮಾಡ್ತಾನೆ, ಚಿನ್ನವ ಬರಕತ್ತಲ್ಲ ಅಂತ ನಡ್ರಿ ಹೋಗು. ಯಾವಾಗ ದೇವರಿಗೆ ನಾವು ಅಂಟಿಕೊಂಡಿರುವಾಗ ಸೈತಾನ್ ನಮ್ಮನ್ನು ನೋಡಿದ್ರೆ ಬಿಟ್ಟು ನಾಯಿ. ಅಲ್ಲೆಲೂಯಾ. ಓಕೆ, ನಾನು ಒಂದು ಉದಾಹರಣೆ ಹೇಳಲಿಕ್ಕೆ ಬಂದಿದ್ದೆ, ಗಮನಿಸ್ರಿ. ಒಂದು ಊರಲ್ಲಿ ನಮ್ಮ ಶಿವ ಹೇಳ್ಕೊಟ್ಟಿದ್ರು, ಒಂದು ಊರಲ್ಲಿ ಒಬ್ಬ ರಾಜ ಊರವ್ರಿಗೆಲ್ಲ ಅಡಿಗೆ ಮಾಡಿ ಊಟ ಹಾಕ್ಸ್ಬೇಕಂತ ಅನ್ಕೊಂಡು. ಒಬ್ಬ ರಾಜ ಏನ್ ಅನ್ಕೊಂಡ್ರು, ಊರಲ್ಲಿ ಇರತಕ್ಕಂಥ ಎಲ್ಲ ಜನರು ಒಳ್ಳೆ ಅಡಿಗೆ ಮಾಡಿ ಊಟ ಹಾಕ್ಸ್ಬೇಕು ಅಂತೇಳಿ ಒಂದು ದೊಡ್ಡ ಮೈದಾನದಲ್ಲಿ ಏನ್ ಮಾಡಿದ್ರು, ಅಡಿಗೆ ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಡಿಗೆ ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಭಟ್ರೆಲ್ಲ ಅಡಿಗೆ ಮಾಡ್ತಾ ಇದ್ರು. ಅಡಿಗೆ ಮಾಡುವಂತ ಸ್ಥಳದಲ್ಲಿ ಏನ್ ಹಾಕಿಲ್ಲ, ಮೇಲ್ಗಡೆ ಶಾಮಿಯಾನ ಹಾಕಿಲ್ಲ, ಏನು ಟೆಂಟ್ ಹಾಕಿಲ್ಲ ಮೇಲೆ, ಹಂಗೆ ಅಡಿಗೆ ಮಾಡ್ತಾ ಇದ್ರು. ಬಯಲಲ್ಲಿ ದೊಡ್ಡ ಅಡಿಗೆ ಅಲ್ಲ, ಎಲ್ಲಾರ್ಗು ಮಾಡೋದು, ಒಳ್ಳೆ 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 ಅಡಿಗೆ ರೆಡಿ ಆಗ್ತಾ ಇದ್ರು, ಅಡಿಗೆ ಮಾಡ್ತಾ ಇದ್ರು. ಓಕೆ, ಅಡಿಗೆ ಮಾಡ್ತಾ ಇರುವಾಗ ಒಂದು ಹದ್ದಿ ಏನ್ ಮಾಡಿದೆ, ಒಂದ್ ಕಡೆ ಹಾವು ಸತ್ತೋಗಿತ್ತು. ಆ ಹಾವನ್ನ ಎತ್ಕೊಂಡು ಏನ್ ಮಾಡ್ತದೆ, ಬಾಯಲ್ಲಿ ಕಚ್ಕೊಂಡದು ಮೇಲೆ ಹಾಕೊಂಡು ಹೋಗ್ತಾ ಇದೆ. ಆ ಹದ್ದಿಗೆ ಏನೋ ಆಹಾರ ಬೇಕು ಪಾಪ, ಅದರ ಆಹಾರವನ್ನ ಅದು ಸೇಕರಣೆ ಮಾಡಿಕೊಂಡು ಅದು ತೆಗೆದುಕೊಂಡು ಅದು ಹೋಗ್ತಾ ಇದೆ ಅದರ ಗೂಡಿನ ಕಡೆಗೆ. ಹೋಗುವಾಗ ಹಾವಿನ ಬಾಯಿಂದ ಏನಾಗ್ತದೆ, ಅದರ ಜೊಲ್ಲು ಅಥವಾ ವಿಷ ಅಲ್ಲಿಂದ ಕೆಳಗೆ ಸೋರ್ತಾ ಇದೆ. ಅದೇ ಏನ್ ಮಾಡಿದ್ದು, ಅಡಿಗೆ ಪಾತ್ರೆಯ ಮೇಲ್ಗಡೆ ಅದು ಮೇಲ್ ಆಡ್ತಾ ಇದೆಯಲ್ಲ, ಹೋಗುವ ಸಂದರ್ಭದಲ್ಲಿ ಏನಾಗಿದೆ, ಹಾವಿನ ಬಾಯಿಂದ ಅದರ ವಿಷ ಎಲ್ಲ ಅಡಿಗೆಯ ಒಳಗಡೆ ಬಿತ್ತು. ಅಲ್ಲೆಲೂಯಾ. ಅಡಿಗೆ ಒಳಗಡೆ ಬಿದ್ದಾಗ ಏನಾಯ್ತು ಅವ್ರಿಗೆ ಗೊತ್ತಿಲ್ಲಲ್ಲ. ಎಲ್ಲ ಅಡಿಗೆ ಆಯ್ತು, ಊಟವನ್ನ ತಗೊಂಡು ಎಲ್ಲ ಜನರಿಗೆ ಬಡಿಸಿದ್ರು. ಜನ ಒಮ್ಮೆಲೆ ಬಹಳಷ್ಟು ಜನ ವಿಷವನ್ನ ಕಾರಿ ಸತ್ತು ಬೀಳ್ತಾರೆ. ಬಹಳಷ್ಟು ಜನ ಕೊಡ್ತದ. ಯಾಕೆ? ಸುಂದರವಾದ ಅಡಿಗೆ ಮಾಡ್ತಾರೆ. ರಾಜನ ಹೃದಯ ಏನು, ಎಲ್ಲ ಜನರಿಗೆ ಒಳ್ಳೆ ಔತಣ ಕೊಡ್ಬೇಕಂತ ಆಸೆ. ಭಟ್ರಿಗೇನು ಚೆನ್ನಾಗಿ ಅಡಿಗೆ ಮಾಡಿ ಊಟ ಬಡಿಸ್ಬೇಕಂತ ಎಲ್ಲವನ್ನ ಮಾಡ್ಯಾರ. ಈಗ ಆ ವಿಷದ ಊಟ ತಿಂದು ಅವ್ರು ಸತ್ರು. ಹಾಗಾದ್ರೆ ಈ ಸಾವಿಗೆ ಕಾರಣ ಯಾರು? ರಾಜನ ಮನಸ್ಸಿನ ಪಾಪ ಆತ ಹಾವು ತಂದಿಲ್ಲ, ವಿಷ ಹಾಕಿಲ್ಲ, ಅವನಿಗೆ ಮನಸ್ಸೇನು ಊಟ ಕೊಡ್ಬೇಕು. ಅಥವಾ ಭಟ್ರದ ಹದ್ದಿಂದು ಹದ್ದು ಏನಾದ್ರೂ ಅಲ್ಲಿಗ ವಿಷ ಹಾಕ್ಬೇಕಂತ ತಂದದ. ಅದ್ರ ರಸ್ತೆಯಲ್ಲಿ ಅದು ಏನ್ ಮಾಡ್ತಾ ಇದೆ, ಮೇಲ ಅದ್ರದ್ದು ಊಟ ತಗೊಂಡು ಅದು ನಡೆದದ. ಹಾವಿಂದ ಏನಾದ್ರು ತಪ್ಪ? ಆಲ್ರೆಡಿ ಪಾಪ ಅದು ಸತ್ಯ ಹೋಗಿ. ಹಾಗಾದ್ರೆ ಯಾರು ತಪ್ಪು ಗೊತ್ತಿಲ್ಲ. ಅದೇ ಜವಾಬ್ದಾರಿ ಯಾರು? ರಾಜಂದು. ಅದೇ ಏನ್ ಜವಾಬ್ದಾರಿ ವಹಿಸ್ಕೋಬೇಕಿತ್ತು? ಟೆಂಟ್ ಹಾಕ್ಬೇಕಿತ್ತು. ಹಾಗಾದ್ರೆ ಈಗ ಆತನಿಗೆ ಏನ್ ಕಾಣಿಸ್ತಿದಂತ, ಮ್ಯಾಲಿಂದ ಹಾವು ಬರ್ತದ, ವಿಷ ಬೀಳ್ತದ ಅಂತ ಕಲ್ಪನೆ ಮಾಡ್ತಾವ? ಇಲ್ಲ. ಅಂದ್ರೆ ಇದು ನ್ಯಾಯ ತೀರ್ಪಿನ ದಿನದಲ್ಲಿ ದೇವರ ಹತ್ರ ನಡೀತಾ ಇದೆ ಅಂತ. ಅಷ್ಟು ಜನ ಸತ್ತೋದ್ರಲ್ಲ, ಈಗ ಆ ತಪ್ಪನ್ನ ಯಾರ ಮೇಲೆ ಹಾಕ್ಲಿ ಅಂತ ಕೇಳಿದ್ರು. ಅಂದ್ರೆ ರಾಜನ ಮೇಲೆ ಹಾಕ್ಲಾ, ರಾಜನ್ ಗೊತ್ತಿಲ್ಲ. ಹದ್ದಿನ ಮೇಲೆ ಹಾಕ್ಲಾ, ಅದ್ರ ಊಟ ತಗೊಂಡ್ ನಡೆದದ. ಹಾವು ವಿಷಕಾರಿ ಹಾಕ್ಬೇಕ, ದೇವರ ಸೃಷ್ಟಿ ಮಾಡೋಣ ಅದು ವಿಷಕಾರಿ ಹಾಕಿ ಅದ್ರ ಮೇಲೆ ಹೆಂಗ ಹಾಕ ಏನ್ ಮಾಡ್ಬೇಕಂತ ಅವಾಗ ದೇವ್ರು ಹೇಳಿದ್ರಂತ, ಬಾಯಲ್ಲಿ ನಾನು ಒಬ್ಬ ವ್ಯಕ್ತಿ ತೋರಿಸ್ತೇನೆ, ಆ ವ್ಯಕ್ತಿ ಮೇಲೆ ಏನ. ಆಗ ಯಾರಪ್ಪ ಇವ್ರನ್ನೆಲ್ಲ ಬಿಟ್ಟು ಮತ್ಯಾರು ಅಂತ ಹೇಳುವಾಗ ಊರ ಬಾಗಿಲಲ್ಲಿ ಒಬ್ಬ ಅಜ್ಜಿ ಕೂತಿಲ್ಲ. ಊರ ಬಾಗಿಲಲ್ಲಿ ಯಾರು ಕೂತಿದ್ರು? ಒಬ್ಬ ಅಜ್ಜಿ ಕೂತಿದ್ರು. ಆ ಊರೊಳಗಡೆ ಬರ್ತಾರಲ್ಲ ಜನ, ಬರೋರಿಗೆಲ್ಲ ಹೇಳ್ತಾ ಇದಾರ, ನೋಡ್ರಿ ಊರೊಳಗಡೆ ಹೋಗ್ರಿ, ಆದ್ರೆ ರಾಜನ ಮನೆಗೆ ಮಾತ್ರ ಹೋಗ್ಬೇಡ್ರಿ. ರಾಜನ ಮನೆಗೆ ಮಾತ್ರ ಹೋಗ್ಬೇಡ್ರಿ, ಯಾಕಂದ್ರೆ ರಾಜ ವಿಷ ಸಾಯಿಸ್ಬೇಕಂತ. ಆಗ ಏನ್ ಹೇಳ್ದ,
ರಾಜನ ಬಳಿ ಮಾತ್ರ ಹೋಗ್ಬಾರ್ರಿ. ಲಾಸ್ಟ್ ಟೈಮ್ ಅಡಿಗೆ ಮಾಡಿಸಿದಾಗ 1000 ಮಂದಿ ಸತ್ತೋಗ್ಯಾರ. ಅಲ್ಲಿ ಹೋದವ್ರು ಯಾರು ಬದುಕಿ ಬರಲ್ರು, ಅವ್ರ ಕಂಪಲ್ಸರಿ ರೋಡಾಗೆ ಬೀಳ್ತಾರ ಸತ್ತು. ನೀವ್ ಯಾರು ಅವ್ರ ಮನೆಗೆ ಹೋಗ್ಬಾರಂತ ದೇವ್ರ ನೋಡು. ಏನ್ ನಡೆದದಂತ ಆಕಿ ಸತ್ಯ ಗೊತ್ತಿಲ್ಲ, ಯಾರು ತಪ್ಪಂತ ಗೊತ್ತಿಲ್ಲ, ಆದ್ರ ಅಚ್ಚುಕಟ್ಟಾಗಿ ಊರವ್ರಿಗೆಲ್ಲ ಹೇಳ್ತಾಳ ಆಕಿ ಮೇಲೆ ಹಾಕಂಡ. ಹಾಗೆ ಒಂದು ಸಭೆಗಳ ಬಗ್ಗೆ ಅನೇಕರು, ಕುಟುಂಬಗಳ ಬಗ್ಗೆ ಅಮ್ಮನ ಹತ್ರ ಹೋದೆ ಮುಗಿದ್ ನಿನ್ ಕತೆ, ಅವ್ರ ಜೊತೆ ಕಷ್ಟ ಹೇಳ್ಕೊಂಡೆ, ಅವ್ರಿಗೆಲ್ಲ ಹೇಳ್ಬಿಡ್ತಾರ, ಅವ್ರನ್ನ ಹೋಗಿ ಹೇಳ್ಕೊಂಡಿದ್ದೆ, ಅಯ್ಯೇ ಅವ್ರ ಸಹವಾಸ ಮಾಡಿದೆ ನೀನ್ ಮುಗಿತ. ಅಲ್ಲೆಲ್ಲೂಯ್ಯ. ಇದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬಾರ್ದ್ರಿ. ಮ್ಯಾಲೆ ಗೊತ್ತು ಯಾರ ಮೇಲೆ ಹಾಕ್ಬೇಕು, ಯಾವ ತಪ್ಪರ, ಯಾರು ಯಾವ ನ್ಯಾಯವನ್ನ ಕೊಡಬೇಕೆಂಬುದಾಗಿ ದೇವರಿಗೆ ಗೊತ್ತಾದ್ರೆ ನಮ್ಮ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಅಲ್ಲೆಲ್ಲೂಯ್ಯ. ಅದಕ್ಕೆ ನಾವು ಅಂದ್ಕೊಳ್ತೇವೆ ಎಲ್ಲೋ ಇರ್ತದ ಆ ತಪ್ಪಿನ ಹೊಣೆಯನ್ನು ಒತ್ಕೊಳ್ಳೋ ವ್ಯಕ್ತಿ ಇರ್ತಾರೆ. ಮಾತಾಡೋರು ಮಾತಾಡ್ತಾ ಇರ್ಲಿ, ನಮ್ಮ ಪಡೆ ನಾವು ಭಾಗವಹಿಸಬೇಕು. 1 ಫೇಲ್ ಆಗ್ಲಿ, 2 ಫೇಲ್ ಆಗ್ಲಿ, 3 ಫೇಲ್ ಆಗ್ಲಿ, ದೇವರ ಯಜ್ಞವನ್ನ ಕಟ್ಟಿದ ಮೇಲೂ ಕೂಡ ದೇವರ ಆಶೀರ್ವಾದ ಮಾಡಿದ ಮೇಲೆ ಇಸಾಕನ ಏನ್ ಮಾಡಲಿಲ್ಲ, ಬಾವಿ ಕೊಡೋದು ಬಿಟ್ಟಿಲ್ಲ. ಹಾಗೆ ನನಗೆ ದೇವರ ಆತ್ಮ ಮಾತಾಡಿದ, ಮಗ ಶೆಡ್ ಹಾಕಿದ ಮೇಲೆ ಬಾವಿ ತೋಡೋದು ಬಿಟ್ರಿ ಏನಾಗಲ್ಲ, ಸಭೆ ಆಗಿದ್ಮೇಲೆ ಏನ್ ಮಾಡಿದ್ರಿ, ಬಾವಿ ತೋಡೋದು ಬಿಟ್ರಿ. ಹೋಗ್ರಿ ಹಳ್ಳಿಗಳಿಗೆ ಬಾವಿ ತೋಡ್ರಿ, ಸ್ತೋತ್ರ ಮಾಡ್ರಿ, ಹಳ್ಳಿಗಳಿಗೆ ವಾಕ್ಪ್ರೇಯರ್ ಮಾಡ್ರಿ. ಒಂದು ಕುಟುಂಬ ಅದನ್ನ ಹೋಗರಷ್ಟು ಚಿಂತೆ ಮಾಡ್ಬೇಡ, ಒಂದು ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ. ಅಲ್ಲೊಂದು ಬಾವಿ ತೋಡು, ದೇವರೊಂದು ದೊಡ್ಡ ಬಾವಿ ಕೊಟ್ಟಾನ, ವಿಶಾಲವಾದ ಸ್ಥಳ ಆಯ್ತು, ಕೂತ್ಕೊಂಡು ಆರಾಧನೆ ಮಾಡ್ತು ಅಂತೇಳಿ ಜಮ್ಮಂತ ಇರಬಾರ್ದು. ಮತ್ತೊಂದು ಕಡೆ ಹೋಗಿ ಯಜ್ಞವೇದಿನ ನಾವು ಕಟ್ಟಬೇಕಾಗುತ್ತೆ. ದೇವರು ಕೊಡುವಂತ ದರ್ಶನಗಳು ತೆಗೆದುಕೊಳ್ಳೋಣ. ಸಮಯ ಇರುವಾಗ ಹಳ್ಳಿಗಳಿಗೋ ಅಥವಾ ಕುಟುಂಬಗಳಿಗೋ ನಿಮ್ಗೆ ಯಾರಾದ್ರೂ ಅವಕಾಶಗಳು ಸಿಕ್ಕಿದ್ರೆ, ನಾನು ಸ್ಟಾರ್ಟಿಂಗ್ ಸೇವೆಯಲ್ಲಿ ಚಿನ್ನಮಟ್ಟು ಇಲ್ಲಿ 3-4 ಕಡೆ ನಾವು ಸೇವೆಗೆ ಹೋಗ್ಬೇಕು, ನಡೆಯಕ್ಕೆ ಸಾಕಾಗೋದು, ಬೇಜಾರು ಮಾಡ್ಕೊಳ್ತೀವಿ. ಅಂತ ಸೇವೆ ನಮ್ಗೆ ಬೇಕು ಸ್ವಾಮಿ, ನಾವು ಸಿದ್ಧವಾಗಿದ್ದೇವೆ ಬಾವಿ ತೋಡ್ಲಿಕ್ಕೆ. ಸ್ವಾಮಿ ನೀನು ಒಂದು ಕರೆ ಕೊಡು, ಯಾವ ಸ್ಥಳಕ್ಕೆ ಹೋಗ್ಬೇಕು, ಯಾರ ಮನೆಗೆ ಹೋಗ್ಬೇಕು, ಯಾವ ಹಳ್ಳಿಗೆ ಹೋಗ್ಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ. ಇಸಾಕನಂತೆ ನಮ್ಮನ್ನು ಕೂಡ ದೇವರು ನಮ್ಮ ಸಂಗಡ ಇರಬೇಕಂದ್ರೆ ಆತನ ಚಿತ್ತವನ್ನು ನಾವು ಮಾಡಬೇಕಾಗಿರ್ಬೇಕು. ಹಲ್ಲೆಲೂಯಾ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.